ಮೇಕಪ್ ಆದ ನಂತರ ನೋಡಿ ನಮ್ಮ ಮೋನಿಕಾ ಹೆಂಗಾಗ್ತಾರಂತ. ಅಂದ್ರೆ ಸ್ವಲ್ಪ ಜಾಸ್ತಿ ಕೂದಲು ಬೆಳೆದಿದೆ ಅಂತ. ಕಾಡಿನಲ್ಲಿರೋ ಸೊಪ್ಪನ್ನ ಹಾಕಿ ಹಾಕಿ ಉಂಟಲ್ಲ ಜಾಸ್ತಿ ಆಯ್ತು. ಇಲ್ಲ, ನಾನ್ ಜಿಮ್ಗೆ ಹೋಗ್ತಿದ್ದೆ. ಜಿಮ್ಮಿಗೆ ಹೋಗ್ತಿದ್ರಾ? ಅಲ್ಲ, ಜಿಮ್ಮಿಗೆ ಹೋದ್ರೆ ಬಾಡಿ ಬರುತ್ತೆ, ಕೂದಲು ಯಾಕೆ ಬರುತ್ತೆ? ನನ್ನ ಪ್ರಕಾರ ಸ್ನಿಕರ್ಸ್ ತಿಂದಿರ್ಬೇಕು. ನೀನಾಗಿರಲ್ಲ, ಸ್ನಿಕರ್ಸ್ ತಂದು ಕೊಡ್ಲಾ? ಚೆನ್ನಾಗಿದೆ ವಾಯ್ಸ್, ಕಂಠ. ಒಂದು ಸಾಂಗ್ ಹೇಳ್ಬೋದಾ? ತೂ ಮುझे छोड़कर. ಏಯ್, ಹಾರ್ಟ್ ಅಟ್ಯಾಕ್ ಆಗೋಯ್ತು. ಈಗ ಹೋಗ್ಬಿಟ್ಟಿರಪ್ಪ, ಹುಡ್ಗಿ ನೋಡ್ಬೇಕು. ಕಾಫಿ ಹಿಡ್ಕೊಂಡು ಹೋಗ್ತಾ ಇದಾರೆ. ಪ್ಯಾಂಟ್ ಹಾಕದ್ ಮರ್ತೋಗಿದ್ದಾಳೆ ಮೋನಿಕಾ. ಇದು ಏನಿದು? ಏನದು? ಸ್ಟ್ರೀಟ್ ಲೈಟಾ? ನಿಮ್ಗೆ ಏನ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್? ಗೇಮ್ಸ್. ಯಾರ ಜೊತೆ? ಹುಡುಗರ ಜೊತೆ? ಹುಡುಗರ ಲೈಫ್ ಅಲ್ಲ ಮತ್ತೆ? ಒಬ್ಬನೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ನನ್ನ ಪ್ರಕಾರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ವ್ಲಾಗ್ನ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ. 11:11ಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮುಂದೆ ಬರೋ ವ್ಲಾಗ್ಗಳನ್ನೆಲ್ಲ ಆದಷ್ಟು 11:11 ಇಲ್ಲ 1 o'clock ಒಳಗಡೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾರು ಬೇಜಾರು ಮಾಡ್ಕೊಂಬೇಡಿ, ವ್ಲಾಗ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಲ್ಲ, ಒಂದು ಟೈಮಿಂಗ್ಸ್ ಕರೆಕ್ಟಾಗಿ ಇಲ್ಲ ಅಂತ. ಇವತ್ತಿನ ವ್ಲಾಗಲ್ಲಂತೂ ನೀವಂತೂ ಸಖತ್ತು ಎಂಜಾಯ್ ಮಾಡ್ತೀರಾ. ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ನೋಡಿ. ನಾವಿವತ್ತು ಹೈಡ್ ಅಂಡ್ ಸೀಕ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹೈಡ್ ಅಂಡ್ ಸೀಕ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕಂದ್ರೆ ಇರೋದೇ 4 ಜನ. ಇದ್ರಲ್ಲಂತೂ ನೀವಂತೂ ತುಂಬ ಅಂದರೆ ತುಂಬಾ ನಗ್ತೀರಾ, ಸಖತ್ ಎಂಜಾಯ್ ಮಾಡ್ತೀರಾ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ದದಿ ಅವ್ರ ನೋಡಿ ಓಡೋಗ್ತಾ ಇದಾರೆ. ಏಯ್ ಬಾಮ, ಇಲ್ಲಿ ಹಾಲಲ್ಲಿ ಇದ್ರಿ ತಾನೆ ಇಷ್ಟೊತ್ತು ಎಲ್ಲಿ ಓಡೋಗ್ತಾ ಇದ್ದೀರಾ? ಅವರಿಗೆ ಅದನ್ನ ನೋಡ್ಬಿಟ್ಟು ಬೋರ್ ಆಗ್ಬೋದು. ಯಾವತ್ತು ನೋಡಿದ್ರು ಒಂದೇ ಪ್ಲೇಸ್ ಅಲ್ಲಿ ಇರ್ತೀನಿ, ಅದಕ್ಕೆ ಪ್ಲೇಸ್ ಅಲ್ಲಿ ಚೇಂಜ್ ಮಾಡಿತ್ತು. ಅಲ್ಲ, ಅವ್ರಿಗೇನಕ್ಕೆ ಬೋರ್ ಆಗುತ್ತೆ? ಇವಾಗ ನೀವು ಪ್ಲೇಸ್ ಚೇಂಜ್ ಮಾಡಿದ ತಕ್ಷಣ ಅವ್ರಿಗೆ ನೀವು ಇಷ್ಟ ಆಗ್ಬಿಡ್ತೀರಾ? ಇಲ್ಲ, ಮಾತಾಡೋ ರೀತಿ ಹೇಗಿರುತ್ತೆ ಅದ್ರ ಮೇಲೆ ಇಷ್ಟ ಆಗ್ತೀರಾ? ಹೌದು. ಇರೋ ಪ್ಲೇಸ್ ಅಲ್ಲಲ್ಲ, ಗೊತ್ತಾಯ್ತಾ? ಇನ್ನೊಂದ್ ಏನ್ ಗೊತ್ತಾ? ಟಿಫನ್ ಮಾಡಿದ್ರಾ? ಟಿಫನ್ ಆಯ್ತು, ಜಸ್ಟ್ ಆಯ್ತಷ್ಟೇ. ಇವತ್ತು ನಿಮ್ನ ಹುಡುಗನ್ ತರ ರೆಡಿ ಮಾಡ್ತೀವಿ. ಹುಡುಗನ್ ತರ ರೆಡಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಾನು ಸಣ್ಣವರು ನೆನೆ ನೈಟ್ ಥಿಂಕ್ ಮಾಡಿದೀವಿ. ಸೊ ನೀವು ಹುಡುಗನ್ ತರ ರೆಡಿ ಆದ್ರೆ ಹೆಂಗಿರ್ಬೋದು ಅಂತ. ಅಯ್ಯೋ ರಾಮ, ಯಾವ ಯಾವ ಇದನ್ನ ನೋಡ್ಬೇಕೋ. ಇನ್ನು ಪಾಪ ಅವರಿಗೆ ಎರಡು ಕಣ್ಣು ಸಾಕಾಗ್ಬೋದು ನೋಡ್ಲಿಕ್ಕೆ ನನ್ನ. ನೋಡೋಣ ಹುಡುಗನ್ ತರ ನೀವ್ ಹೇಗಿರ್ತೀರಾ ಅಂದ್ರೆ ಸ್ವಲ್ಪ ಮಾಡ್ರನ್ ಆಗಿ ಇದ್ ಮಾಡೋಣ ಅಂತ, ರೆಡಿ ಮಾಡೋಣ ಅಂತ. ನೆಕ್ಸ್ಟ್ ನೀವು ಹುಡುಗಿಯಾಗಿ ಮಾಡ್ತೀರಾ ತಾನೆ? ಎಲ್ರು ಹೇಳ್ತಿದ್ರು ನಾನು ಹುಡುಗಿ ಹುಡುಗಿ ಮಾಡ್ಬೇಕು ಅಂತ. ಟ್ರೈ ಮಾಡೋಣ ಮುಂದಿನ ವ್ಲಾಗ್ ಅಲ್ಲಿ ನೋಡೋಣ. ಏನಕ್ಕಂದ್ರೆ ಸೇವಿಂಗ್ಸ್ ಅಲ್ಲೆಲ್ಲ ಹುಡುಗಿ ಡ್ರೆಸ್ ಹಾಕೊಂಡಿದ್ದೀನಿ. ಮಾತ್ರ ನಾನು ಮಾಡ್ತೀನಿ, ಯಾಕಂದ್ರೆ ನಾವ್ ಯಾಕೆ ಮಾಡ್ಬೇಕಿಲ್ಲ ಅಂದ್ರೆ. ನೋಡೋಣ ಕಮೆಂಟ್ಸ್ ಅಲ್ಲಿ ಯಾರು ಜಾಸ್ತಿ ಮುನ್ನೂನ ಡ್ರೆಸ್ ಹಾಕೋಬೇಕು ಅಂತ ಹೇಳ್ತಾರೆ, ಅವಾಗ ನೆಕ್ಸ್ಟ್ ನಾನ್ ಮಾಡ್ತೀನಿ. ಇವನ್ನ ಮೋಕಿನ ಏನ್ ಮಾಡೋಣ? ಮೋಕಿನ ಮಾಡರ್ನ್ ಗರ್ಲ್. ಮಾಡರ್ನ್ ಗರ್ಲ್ ಮಾಡೋಣ. ಮೋಕಿನ ನೀವು ಹುಡುಗಿ ತರ ರೆಡಿ ಮಾಡ್ಬೇಕು. ಮಾಡ್ತೀನಿ. ಮಾಡ್ತೀರಾ? ಮೋಹಿತ್ತು ಅವ್ರ ತಮ್ಮ, ಅವನ್ನ ಮೋಹಿನಿ ಆಗಿ ಮೋಹಿನಿ ಬೇಡ, ಡಿಫ್ರೆಂಟ್ ಆಗಿ ಇವಾಗಿನ ಸ್ಟೈಲ್ ಅಲ್ಲಿ ಹೆಸರಿಡ್ಬೇಕು. ಇವಾಗಿನ ಸ್ಟೈಲ್ ಹೇಗಿರುತ್ತೆ ಹಾಗೆ ಅವನ್ನ ರೆಡಿ ಮಾಡ್ಬೇಕು. ಮಾರ್ಗ್ರೇಟ್ ಅಂತ ಯಾರಮ್ಮ ಹಿಡಿದಾರೆ ಈಗಿನ ಕಾಲದಲ್ಲಿ? ಇಲ್ಲ ಇಲ್ಲ, ಫಸ್ಟ್ ಅವ್ನ್ ಡ್ರೆಸ್ ಹಾಕೋಣ, ಆಮೇಲೆ ನೋಡೋಣ ಅದಕ್ಕೆ ಯಾವ ಸೂಟ್ ಆಗುತ್ತೆ, ಹೆಸರು ನಾಮಕರಣನು ಮಾಡೋಣ. ನಿಮ್ನ ರೆಡಿ ಮಾಡೋದು ಅವ್ನ್ ನೋಡಲ್ಲ, ಅವನ ರೆಡಿ ಮಾಡೋದು ನೀವು ನೋಡ್ಬಾರ್ದು. ನಿಮ್ಮಿಬ್ರು ಫೇಸ್ ನ ರಿವೀಲ್ ಈ ಕ್ಯಾಮ್ರಾ ಮುಂದೆ ಮಾಡ್ತೀವಿ, ಅವಾಗ ಕ್ಯಾಮ್ರಾದಲ್ಲಿ ನೋಡಿ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಓಕೆನಾ? ಚೆನ್ನಾಗಿ ಮಾಡ್ತೀವಿ. ನೀವು ಹೋಸಲಿ ಚೂರಿಗೆ ಮಾಡಿದ್ರಲ್ಲ ಆ ತರ ಅಸಹ್ಯವಾಗೊತ್ತು ಮಾಡಲ್ಲ, ಚೆನ್ನಾಗಿ ಮಾಡೋಣ. ಓಕೆನಾ? ಮೋಕಿ ಮತ್ತೆ ಅಕ್ಕ ಸೇರ್ಕೊಂಡು ಸೀಕ್ರೆಟ್ ಮಾತಾಡ್ತಾ ಇದ್ದೀವಿ. ಮಾತಾಡ್ಕೊಳಂಗಿಲ್ಲ. ಸೊಂಟದಲ್ಲಿ ನಿಲ್ಲೋತ ಪ್ಯಾಂಟ್ ಕೊಡ್ತೀರಾ ತಾನೆ? ಹೊರಗಡೆ ಹೋಗಿ ಸ್ವಲ್ಪ ದಪ್ಪ ಆಗಿದ್ರೆ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಟಾಟಾ. ಅಲ್ಲ ನಂದವ್ರಿಗೆ ಆಗುತ್ತಲ್ಲ, ಧನ್ಯವ್ರಿಗೆ ಆಗುತ್ತೆ. ಚೈನ್ ನೋಡಿ. ಇವಾಗ ಮುನ್ನು ಅವರು ಪ್ಯಾಂಟ್ ಮತ್ತು ಶರ್ಟ್ ನ ಸರ್ಚ್ ಮಾಡ್ತಾ ಇದಾರೆ ಅಕ್ಕನಿಗೆ. ಸಣ್ಣ ಅವ್ರ ಪಾಪ ನಾನು ನೀಟಾಗಿ ಇಟ್ಕೊಟ್ಟಿದ್ರು, ಮತ್ತೆ ನೀಟಾಗಿ ಹಾಳು ಮಾಡಿದೀನಿ ನೋಡಿ. ಹೌದು, ಆಮೇಲೆ ಯಾರು ಬೈಕೋಬೇಡಿ, ಈ ಮುನ್ನು ಗಲೀಜ್ ನನ್ ಮಗ ಅಂತ. ಅದು ಆಲ್ರೆಡಿ ಅವರಿಗೆಲ್ಲ ಗೊತ್ತಿರೋದೇ ಅಲ್ವಾ. ಆದ್ರೂ ಹೊಸ ಮನೆಗ್ ಬಂದ್ಮೇಲೆ ಸ್ವಲ್ಪ ನೀಟ್ನೆಸ್ ಕಲ್ತಿದೀನಿ ಅಂತ ಸ್ವಲ್ಪ ಹೊಗಳಿ ಸಣ್ಣ. ಆಯ್ತು, ಕಲ್ತಿದ್ದೀರಾ? ಆಯ್ತಾ? ಇವಾಗ ಯಾವ್ದು ತಗೋತೀರಾ? ನೋಡ್ತೀನಿ ಫಸ್ಟ್ ಯಾವ ತರದ್ ಹಾಕಿದ್ರೆ ನಮ್ ಧನ್ಯ ಅವ್ರಿಗೆ ಸೂಟ್ ಆಗುತ್ತೆ. ಸರಿ, ಚೂಸ್ ಮಾಡೋಣ. ಚೂಸ್ ಮಾಡೋಣ. ಸರಿ ನೋಡ, ಇದು ಪ್ಯಾಂಟು ಬೇಡ, ಇದು ಆ ತರದ್ ಬೇಡ.
ಫೈನಲಿ ನಮ್ಮ ಧನ್ಯ ಅವರಿಗೆ ಡ್ರೆಸ್ ರೆಡಿ ಆಯ್ತು. ಫಾರ್ಮಲ್ ಹಾಕೋಣ ಅಂತ ಅನ್ಕೊಂಡಿದೀವಿ. ಧನ್ಯ ಅವರು ಒಂದು ಹೆಣ್ಣು ನೋಡಕ್ ಬರೋದು, ಅದು ಇವಾಗ ಫಾರ್ಮಲ್ ಡ್ರೆಸ್ ಹಾಕೊಂಡು ಮಾಡ್ರನ್ ಹುಡುಗಿನ ನೋಡಕ್ ಬರ್ಬೇಕು. ಓಕೆ ಆತರನಾ? ಗೊತ್ತಾಯ್ತಾ? ಆತರ ನೋಡೋಣ. ಅವ್ರನ್ನ ಫೇಸ್ ಟು ಫೇಸ್ ಗೊತ್ತಿಲ್ಲದೆ ಮೀಟ್ ಮಾಡ್ಸೋಣ. ಸರಿ ಆಯ್ತು, ಬೆಟರ್ ಅದು. ಬನ್ನಿ. ಓಕೆ. ಇವ್ನ ಏನಕ್ಕೆ ನೋಡ್ತಿದ್ದಾನೆ? ಮುಖಿ ಆಚೆ ತಿರುಗು. ಮೋಕಿ ನೋಡಂಗಿಲ್ಲ. ಇದನ್ನ ಇದ್ರಲ್ಲಿ ಮಸ್ತಾಗಿ ಕಾಣುತ್ತಾರೆ ಅಂತ ಅನ್ಸುತ್ತೆ. ಹೌದು. ಹೋಗಿ ಇದನ್ನ ವೇರ್ ಮಾಡ್ಕೊಂಡ್ ಬನ್ನಿ. ಲೆಟ್ಸ್ ಗೋ. ತಗೊಳ್ಳಿ, ಬೆಲ್ಟ್ ಹಾಕೊಳ್ಳಿ, ಆಮೇಲೆ ಪ್ಯಾಂಟ್ ಉದ್ರೋಗುತ್ತೆ. ಹೌದು. ಧನ್ಯ ಅವ್ರು ನೋಡಿ ಹೋಗಿ 1 hour ಆಯ್ತು. ಪ್ಯಾಂಟು ಶರ್ಟ್ ಹಾಕೊಳಕ್ಕೂ ಇಷ್ಟೊತ್ತು ಬೇಕಾ ಅಮ್ಮ ನಿಮ್ಮ ಅಕ್ಕನಿಗೆ? ಬೇಗ ಬಾಮ. ವೈಟಿಂಗ್. ಮೋಕಿ ನೀನ್ ನೋಡಂಗಿಲ್ಲ. ನೀನ್ ಫೋನ್ ಯೂಸ್ ಮಾಡ್ತಾರ ರಾಮ್ಸ್? ಇವಾಗ ಕಾಣಿಸತ್ತಾರ, ನಾವು ಮಾಡ್ತೀವಲ್ಲ. ಇಷ್ಟೇ ಸಾಕು, ದಮ್ಮ ಎಣ್ಣೆ ಯಾವ್ದು ಬೇಡ. ಚೆನ್ನಾಗಿ ಕಾಣಿಸ್ತಿದೀರಮ್ಮ. ಅಂದ್ರೆ ಇವಾಗ ಹುಡುಗಿರು ಈ ತರ ಹಾಕೋತಾರಲ್ವಾ, ಹೌದು. ಅದಕ್ಕೋಸ್ಕರ ಅಷ್ಟೇನ್ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಡಿಫ್ರೆನ್ಸ್ ರೆಡಿ ಮಾಡೋದ್ರಲ್ಲಿ ಇರೋದು. ಬನ್ನಿ ಬನ್ನಿ, ರೆಡಿ ಮಾಡೋಣ. ಅಲ್ಲಿ ನಡೀರಿ ರೂಮಿಗೆ, ನಡೀರಿ. ಕ್ಯಾಮರಾ ಆಫ್ ಮಾಡಿ. ಏನಾಗಲ್ಲ, ಬನ್ನಿ ಬನ್ನಿ ಬನ್ನಿ. ಕ್ಯಾಮ್ರಾ ಆಫ್ ಮಾಡಿ ನೀವ್ ಹೇಳಲೇಬೇಕು. ಇನ್ಸಲ್ಟ್ ಇರ್ಬೇಕು, ಬಟ್ ನೀವು ಕರೆಕ್ಟ್ ಆಗಿ ಇನ್ಸಲ್ಟ್ ಮಾಡ್ಕೊಂಡಿಲ್ಲ. ಏನಿದು? ಇಂಟ್ರೆಸ್ಟ್ ಬಂದಿದೆ. ಅದೇನದು ಇಂಟ್ರೆಸ್ಟ್? ಸಾರಿ, ಹಂಗಲ್ಲ. ಇನ್ಸಲ್ಟ್ ಮಾಡಿಲ್ಲ ಅಂತ. ಅದನ್ನೇ ಹೇಳಿದ್ದು. ಇನ್ಸಲ್ಟ್ ಮಾಡಿ ಕರೆಕ್ಟ್ ಆಗಿ. ಹಿಂಗೆ ಓಪನ್ ಆಗಿ ಇರಿ ಇರಿ, ನಾನು ಹೇಳ್ಕೊಡ್ತೀನಿ ಹಿಂಗೆ ಅಂತ. ಇವಾಗ ಇಲ್ಲಿಂದ ಪ್ಲೇಸ್ ಶಿಫ್ಟ್ ಮಾಡ್ತಿದೀವಿ. ಇಲ್ಲಿ ಬೇಡ ಮುನು, ಹಾಲ್. ಸರಿ ಆಯ್ತು, ಮೋಕಿನ ಅಲ್ಲಿಂದ ಕಳ್ಸಿ. ಸರಿ ಆಯ್ತು. ಅವನಿಗೆ ಇಲ್ಲಿಗೆ ಬರಕ್ಕೆ ಹೇಳಿ. ಅಯ್ಯೋ ನಿಧಾನ. ಇಷ್ಟೆಲ್ಲ ಟೈಮ್ ಯಾರಾದ್ರೂ ತಗೊಳ್ತಾರಣ್ಣ? ರೆಸ್ಪೆಕ್ಟ್ ಕೊಡ್ಬೇಕು, ಹೇಳಿದ್ದೀನಲ್ವಾ. ಹೌದು. ಎಕ್ಸ್ಪೀರಿಯನ್ಸ್ ಇದೆ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಸ್ವಲ್ಪ. ನಾನು ಮೇಕಪ್ ಆರ್ಟಿಸ್ಟ್ ತರ ನೋಡಿ. ಎಷ್ಟೇ ಏಜ್ ನಿಮ್ಗೆ? ಎಷ್ಟೇ ಏಜ್ ಆದ್ರೂ ಆಗಿರ್ಲಿ, ನಿಮ್ಗೆ ಯಾಕೆ? ಮೇಕಪ್ ಮಾಡಿಸ್ಕೊಳಕ್ ಬಂದಿದ್ರೆ ಮೇಕಪ್ ಮಾಡಿದ್ರು, ಬೇರೆ ಮಾತೆಲ್ಲ ಯಾಕೆ ಅಲ್ವಾ? ಹೌದು, ಬೇಜಾರ್ ಮಾಡ್ಕೊಳ್ಬೇಡಿ. ಒಂದೊಂದ್ಸಲ ನಾನು ಹುಡುಗಿನ ಹಾಕ್ತೀನಿ. ಹುಡುಗಿ ಆಗಂಗಿಲ್ಲ. ಹೌದು, ಹುಡುಗಿ ಆದ್ರೆ ಹುಡುಗಿ ಆದ್ರೆ ನಾವು ಬೇರೆ ಅರ್ಥ ತಿಳ್ಕೊತೀವಿ. ಹೌದು. ಮೇಕಪ್ ನ ಆಕ್ಚುಲಿ ಯೂಸ್ ಮಾಡೋದು ಅಂದ್ರೆ ಬಾಯ್ಸ್ ಇಷ್ಟೇ ಯೂಸ್ ಮಾಡೋದು. ಇದೊಂದು ಎಕ್ಸ್ಟ್ರಾ ತಗೊಂಡಿದೀವಿ, ಏನಕ್ಕೆ ಅಂತ ಹೇಳ್ತೀವಿ. ಓಕೆ. ಫಸ್ಟ್ ಫೇರ್ ಅಂಡ್ ಲವ್ಲಿ ಅಪ್ಲೈ ಮಾಡೋಣ. ಆಯ್ತು. ಅಲ್ಲಿ ಏನ್ರಿ ನೀವು ಗುಂಡಿ ಹಾಕೊಂಡಿದ್ದೀರಾ ಹ್ಯಾಂಡಿಗೆ? ಅದು ತೋರಿಸಿ. ಹಾ, ಪರ್ಫೆಕ್ಟ್. ಸ್ವಲ್ಪ ಐರನ್ ಮಾಡ್ಕೊಂಡು ಬರಕ್ಕಾಗ್ಲಿಲ್ವಾ? ನಿಮ್ ಶಾಪ್ ಅಲ್ಲಿ ಇವಾಗ ಹುಡುಗಿರಲ್ಲಿ ಇಲ್ವಾ? ಹುಡುಗಿರಲ್ಲ, ಏನ್ ಬಿಕ್ಲಿಸ್ತಾ ಇದ್ದೀರಾ? ಅದ್ರೆಲ್ಲ ಇಟ್ಕೊಂಬಾರ್ದು, ಅದ್ರಲ್ಲಿರೋ ಧೂಳೆ ನಿಮ್ಗೆ ಫೌಂಡೇಶನ್ ಆಗುತ್ತೆ. ಹೌದು. ಸ್ವಲ್ಪ ದಾಡಿ ಬಂದಿದೆ ಅವರಿಗೆ ಆಲ್ರೆಡಿ, ದಾಡಿ ಮೀಸೆ ಎಲ್ಲ ಬಂದಿದೆ. ಹುಡುಗನ ಮೇಲೆ ಬರ್ಲೇಬೇಕಲ್ವಾ? ಅಲ್ಲ, ಹುಡುಗನ ಮೇಲೆ ಬರ್ಲೇಬೇಕು ತಾನೆ. ಹಣೆನೇ ಫೇಸ್ ಇದ್ದಂಗಿದೆಯಲ್ಲ. ಜಾಸ್ತಿ ಮಾತಾಡ್ಬೇಡ. ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೋ ಮೇಕಪ್ ಮಾಡ್ಬಿಡ್ತೀವಿ, ಗೊತ್ತಲ್ಲ. ನೋಡಿ ಏನಿದು ಸ್ಟೈಲ್, ಅದು ಸ್ಟೈಲ್, ಮೇಕಪ್ ಆರ್ಟಿಸ್ಟ್ ಸ್ಟೈಲ್ ಅದು. ಏನ್ ಬಂದಿದು? ಬೆವರೆಲ್ಲ ಹೊಡೆದ್ರೆ ಉಂಟಲ್ಲ, ಕೆಳಗ ಬಿದ್ದೆ ಇರ್ತೀರಾ. ಕರೆಕ್ಟ್ ಆಗಿ ಮಾತಾಡ್ಬೇಕು ಹುಡುಗನ್ ತರ. ಯಾಕೆ ಹುಡುಗನ್ ತರ ಚೇಂಜ್ ಆಗ್ತಿದ್ದೀರಾ ನೀವು? ಹುಡುಗಿ ತರ ಚೇಂಜ್ ಆಗ್ತಾ ಇದ್ದೀರಾ ಮತ್ತೆ ಮತ್ತೆ. ಇವ್ರಿಗೆ ಏನ್ ಹೆಸ್ತಿರಣ್ಣ? ಧನ್ರಾಜ್. ಧನ್ರಾಜ್ ಬೇಡ, ಬೇರೆ ಏನಾದ್ರು. ಧನ್ಯಶ್ರೀ ಅಲ್ವಾ? ಅದಕ್ಕೆ ಬೇಡ, ಬೇರೆನಾ? ಸುಮಂತ್. ಸುಮಂತ್ ಗೌಡ. ಸುಮಂತ್ ಗೌಡ. ಓಕೆ, ಹೌದಾ? ಸುಮಂತ್ ಗೌಡ ಅವರೇ, ಏನ್ ಕ್ವಾಲಿಫಿಕೇಶನ್ ಮಾಡಿದ್ದು? MBBS. ಇಲ್ಲಾಕ್ ಬಂದಿದ್ದೀರಾ? ಮೇಕಪ್ ಮಾಡ್ಕೊಳ್ಕೆ. ಏನು ಹೆಣ್ಣು ನೋಡಕ್ ಹೋಗ್ತಾ ಇದೀರಾ ಅನ್ಸುತ್ತೆ. ಹೆಣ್ಣು ಬೇಜಾಂತಾರೆ. ಏನ್ ಮಾಡೋದು ಮಚ್ಚ? ಒಪ್ಕೊಳ್ಳಲ್ಲ ಅಷ್ಟೇ. ಒಪ್ಕೊಳ್ಳಲ್ವಾ? ಯಾಕೆ? ಇಂಟರ್ ಕ್ಯಾಸ್ಟ್ ಅಂತೆ. ಹುಡುಗಿ ಚಂದ ಇದ್ರೆ ಹುಡುಗರಿಗೆ ಆಗಲ್ಲ, ಹುಡುಗ ಚಂದ್ರ ಇದ್ರೆ ಹುಡುಗಿಗಾಗಲ್ಲ. ಏನ್ ಮಾಡಕ್ಕಾಗುತ್ತೆ? ಆತರ ಇವಾಗ ಜನರೇಷನ್ ಎಲ್ಲ ಗೊತ್ತು ತಾನೆ. ಗೊತ್ತಿದೆ, ಬಟ್ ಆದ್ರೆ ನಿಮ್ಮ ಇದಕ್ಕೆ ಹುಡುಗಿರು ಬೀಳ್ತಾರ ಅಂತ ನಾನು. ಫೇಸಿಗೆ ಸ್ವಲ್ಪ ಈ ಮರಗಳ ಮೇಲೆಲ್ಲ ಇರ್ತಾವಲ್ಲ, ಹಂಗಿದ್ದೀರಾ ಅಂತ. ಅಂದ್ರೆ ಕೋತಿಗಳಲ್ಲಪ್ಪ, ಈ ಹಳ್ಳಿ ಸೈಡ್ ನಾ ಮರುಕತ್ತಾರಲ್ಲ ಹುಡುಗರು, ಸ್ಟ್ರಾಂಗ್ ಆಗಿ ಆತರ ಇದೀರಾ ಅಂತ ಹೇಳಿದ್ರು. ಅಯ್ಯೋ, ನಮ್ಮ ಮಕ್ಳೆಲ್ಲ ನಿಮ್ಗೆ ಯಾಕಪ್ಪ? ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ಪೌಡರ್ ಜಾಸ್ತಿ ಹಾಕೋಣ. ಯಾಕಂದ್ರೆ ನೀವು ಹುಡುಗಿನ ನೋಡಕ್ ಹೋಗ್ತಾ ಇದೀರಲ್ಲ, ನೋಡಿದ ತಕ್ಷಣ ಇಷ್ಟ ಆಗ್ಬೇಕು ನಿಮ್ಗೆ. ಅಂದ್ರೆ ನೀವು ನೋಡಿದ ತಕ್ಷಣ ನಿಮ್ಮ ಮಗ್ಳಿದ್ರೆ ಒಳ್ಳೇದಿತ್ತು ನಂಗೆ. ಅಲ್ಲ, ನೀವು ನಮ್ಮ ಮಗ್ಳಿದ್ರೆ ಒಳ್ಳೇದಿತ್ತಂತೆ. ನಿಂಗೆ ಏಜ್ ಇರ್ಬೇಕಿತ್ತ?
ನಾನ್ ಚಿಕ್ಕೋನ್ರಿ, ನನ್ ಮಗಳು ಇನ್ನು 2ನೇ ಕ್ಲಾಸು. ನೋಡಕ್ಕೆ ಹಿಂಗೆ ಬೆಳ್ಕೊಂಡಿದ್ದೀರಾ? ಬೆಳ್ಕೊಂಡಿದ್ರೆ ನನ್ ಮಗಳು ಬೆಳೆದಿರ್ಬೇಕಲ್ಲ. ಅದು ಮದುವೆ ಆಗಿದ್ ಲೇಟೇ. ಕೇಳಿ ಮನೋ, ಪರ್ಸನಲ್ ಮ್ಯಾಟರ್ ನಿಂಗೆ ಯಾಕೆ ಅಂತ ಮೇಕಪ್ ಮಾಡಕ್ ಬಂದಿರೋದು ಮೇಕಪ್ ಮಾಡ್ಕೊಂಡು ಹೋಗು. ಈ ತರ ಜನಗಳು ಇರ್ತಾರೆ, ಏನ್ ಸ್ವಲ್ಪ ಮಾಡಕ್ಕಾಗಲ್ಲ. ಕ್ಲೂ ಕೊಟ್ರೆ ನನ್ಗೂ ನಮ್ಮಂತ ಹುಡುಗರಿಗೆ ಈಸಿ ಆಗ್ಬೋದು. ಇವಾಗ ಹೋಗ್ತಿದ್ದೀರಲ್ಲ, ಫಸ್ಟ್ ಅದು ಓಕೆ ಮಾಡಿ, ಆಮೇಲೆ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ಅಂತ. ಏನಾದ್ರು ಸ್ಮೋಕ್ ಏನಾದ್ರು ಮಾಡ್ತೀರಾ? ಸ್ಮೋಕ್ ಡ್ರಿಂಕ್ ಸ್ಮೋಕ್? ಇವ್ರೇನು ನನಗೆ ಹುಡುಗಿ ತರ ಕೂತಿರೋ ತರ ಅನ್ಸ್ತಾ ಇದೆಯಲ್ಲ. ಹುಡುಗಿನ ಹುಡುಗನ? ಒಂದೊಂದು ಕ್ಷಣಕ್ಕೆ ಹುಡುಗಿನ ಆಗ್ತೀನಿ. ಮಿಕ್ಸ್ಡ್ ಬ್ರೀಡ್ ಅನ್ಸುತ್ತೆ. ನನ್ ಪ್ರಕಾರ ಸ್ನಿಕರ್ಸ್ ತಿಂದಿರ್ಬೇಕು. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ, ನೀನಾಗಿರಲ್ಲ. ಸ್ನಿಕರ್ಸ್ ತಂದು ಕೊಡ್ಲಾ? ಒಂದ್ ನಿಮಿಷ. ನಿಕ್ಕರ್ಸ್ ತಗೊಂಡ್ ಬರ್ತೀರಾ, ನಿಕ್ಕರ್ ತಗೊಂಡ್ ಬರ್ತೀರಾ? ದೇವ್ರು ನಮ್ಮಂತ ಹುಡುಗರಿಗೆ ಯಾಕೆ ನೀವು ನಿಕ್ಕರ್ ಹಾಕಿಲ್ವಾ? ಸ್ನಿಕರ್ಸ್ ಖಾಲಿ ಆಗೋಗಿದೆ, ಆಮೇಲೆ ತಗೊಂಬತ್ತೀನಿ. ಇವಾಗ ಫಸ್ಟ್ ನನಗೆ ಬೇಗ ರೆಡಿ ಮಾಡಿ ಕಳಿಸ್ಬೇಕು. ನಮ್ಗೆ ಇನ್ನೊಬ್ರು ಕಸ್ಟಮರ್ ಕಾಯ್ತಾ ಇದಾರೆ. ಜಾಸ್ತಿ ಮಾತಾಡ್ಬೇಡಿ, ಸರಿನಾ? ಕಣ್ಮುಚ್ಚಿ ಸ್ವಲ್ಪ, ಜಾಸ್ತಿ ಮಾತಾಡೋದ್ ಬಿಟ್ಟು. ಬನ್ನಿ ಇಲ್ಲಿ ಹತ್ರ, ಇಲ್ಲಿ ನೋಡಿ. ಓಪನ್ ಮಾಡಿದ ತಕ್ಷಣ ಎಗ್ರು ಬಿಡ್ತು. ನೀಟಾಗಿ ಯಾವ ಕಸ್ಟಮರ್ ಬರಲ್ಲ. ಸ್ವಲ್ಪ ಬೆಳ್ಳು ಕಾಣ್ಬೇಕು. ಅದೇನ್ ಹಚ್ತಿದ್ದೀರಾ? ಪೌಡರಾ? ಪಾಂಡ್ಸ್ ಪೌಡರು. ನಾನು ಯಾವಾಗ್ಲೂ ಇದನ್ನೇ ಯೂಸ್ ಮಾಡೋದು. ಮೀಸೆ ಇದೆ, ಇದನ್ನ ಬಳಿಯೋ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ, ಅದನ್ನೇ ಸ್ವಲ್ಪ ಡಾರ್ಕ್ ಮಾಡಿ ಇರೋ ಮೀಸೆನ. ಒಬ್ಬ ಸುಮಂತ್ ಅವ್ರದ್ದು ಮೂಗಿನ ಹೊಟ್ಟೆ ತುಂಬಾ ದೊಡ್ಡದು. ಮೂಗಿನ ಹೊಟ್ಟೆ ಅಂದ್ರೆ ಏನು? ಅದೇ ಗುಹೆ ತರ ಇದೆ ಇದು. ಮೂಗಿನ ಹೊಟ್ಟೆ ಅಂದ್ರೆ ಇದು ನಮಗ್ ಗೊತ್ತಿಲ್ಲಪ್ಪ. ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಮೂಗಿನ ಹೊಟ್ಟೆ. ಮತ್ತೆ ನೀವು ಹೊಟ್ಟೆಗೆ ಏನಂತೀರಾ? ಬಂಜಿ. ಬಂಜಿ ಅಂತೀರಾ? ಹೊಟ್ಟೆಗೆ ಅಲ್ವಾ? ನೀವು ಸುಮಂತ್ ಅವ್ರೆ ನೀವು ಅವ್ರು ಮಾತಾಡ್ರಿ ಸ್ವಲ್ಪ. ಅವ್ರು ಮಾತಾಡಲ್ಲ, ಮೀಸೆ ಬಿಡಿಸ್ಬೇಕಾದ್ರೆ. ಯಾವ ತರ ಮಾಡೋಣ? ಅವ್ರು ಯಾವ ಬ್ರೀಡ್ ಇರ್ಲಿ? ಇದು ಯಾವ ಬ್ರೀಡ್ ಇರ್ಲಿ? ಸಂದವ್ರೆ ಸ್ವಲ್ಪ ಐಡಿಯಾ ಏನಾದ್ರು ಕೊಡ್ತೀರಾ? ಅದು ಸ್ವಲ್ಪ ಕಟ್ಟಪ್ಪ ಬ್ರೀಡ್ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತು. ಕಟ್ಟಪ್ಪನ? ಕಟ್ಟಪ್ಪ ಇದು ಕ್ರಾಸ್ ಬ್ರೀಡ್ ಇದ್ದಂಗೆ ಇರ್ತಾರೆ. ಎರಡು ಈಕ್ವಲ್ ಆಗಿರ್ಬೇಕು. ಸಾರಿ ಅದು ಬೈ ಮಿಸ್ಟೇಕ್. ನಿಜ ಹೊಡ್ಸ್ಕೊಳ್ತೀರಾ ಅಷ್ಟೇ. ನನ್ ಮಕ್ಳ ಮೀಸೆಲ್ದವ್ರು ಬಂದ್ರೆ ಹಿಂಗೆ ಆಗೋದು. ಹೌದು. ಗಂಡು ಹೆಣ್ಣೋಡಕ್ ಮಾತ್ರ ಮೀಸೆ ಬೇಕಾ ನಿಮ್ಗೆ? ಗಂಡು ಅಂತ ಗೊತ್ತಾಗಕ್ಕೆ. ಹೌದು. ಯಾವ್ದ್ರಿಂದ ಪಟಾಯಿಸಿದ್ರೆ ಹುಡುಗಿನ? ಮನ್ಸು. ಹುಷಾರು, ಎದೆ ಹೊಡ್ಕೊಂಡ್ಬಿಟ್ಟಿರಾ? ಜಾಸ್ತಿ ಜನ ಬರ್ತಿ, ಯಾಕಂದ್ರೆ ಹೆಣ್ಮಗು ನೋಡ್ಕೋಬೇಕಲ್ಲ. ಏನೇ ಹೇಳಿ ಅಪ್ಪ, ನಮ್ಗೆ ಮೇನ್ ಆಗಿ ಕಾಣೋದು ಸುಮಂತ್ ಅವ್ರದ್ದು ಮೂಗಿನ ಹೊಟ್ಟೆನೆ. ನೀವೇನಕ್ಕೆ ಪಾಪ ಯಾವಾಗ್ಲೂ ಮೂಗಲ್ಲೇ ಇರ್ತೀರಾ? ಯಾಕಂದ್ರೆ ಅದೇ ಹೈಲೈಟ್ ಇಲ್ಲಿ. ನನ್ನ ಹುಡುಗಿಗೆ ಆತರ ಹೇಳಿದ್ರೆ ಇಷ್ಟ ಆಗಲ್ಲ. ಸುಮ್ಮನೆ ಸ್ವಲ್ಪ ಆ ಕಡೆ ತಿರುಗಿ, ಸ್ವಲ್ಪ ಸೈಡ್ ಲಾಕ್ ಬಂದಿದೆ. ಏನಿದು? ಇದು ಸೈಡ್ ಲಾಕ್ ಅಂತ. ಸೈಡ್ ಲಾಕ್. ಹೌದಾ? ಸೈಡ್ ಲಾಕ್ ಹುಡುಗರು. ನಂಗೆ ಇದನ್ನ ನೋಡಿದಾಗ ಏನ್ ನೆನಪಾಗುತ್ತೆ ಗೊತ್ತಾ? ಕೆಲವು ಓಲ್ಡ್ ಮೂವಿಲಿ ಈ ತರ ಅಷ್ಟೊಂದ್ ಇರಲ್ಲಪ್ಪ, ಸ್ವಲ್ಪ ಲೈಟ್ ಆಗಿರುತ್ತೆ. ಯಾಕಂದ್ರೆ ಹುಡುಗರು ಇಲ್ಲಿವರೆಗೂ ಶಾರ್ಟ್ ಮಾಡ್ತಾರೆ. ಸ್ವಲ್ಪ ಈ ಕಡೆ ತಿರುಗಿ. ಚೆನ್ನಾಗಿ ಕಾಣಿಸ್ತೀರಾ, ಡೋಂಟ್ ವರಿ. ಆ ಹುಡುಗಿ ನಿಮ್ಗೆ ಸಿಗ್ತಾಳೆ, ತಲೆ ಕೆಡಿಸ್ಕೊಬೇಡಿ. ಸುಮಂತ್ ಅವ್ರೆ, ಅರ್ಶಿನ ಕುಂಕುಮ ಮಾಡ್ಕೋತೀರಾ? ಬರೀ ಕುಂಕುಮ ಅಂದ್ರೆ ಫ್ಲಾಗ್ ಅಲ್ಲಿ 2 ಇದೆ ಅಲ್ವಾ? ಅದಕ್ಕೆ ಉಲ್ಟಾ ಕೇಸ್ ಇದು. ಮೇಲಿಂದ ಇಲ್ಲ, ನಮ್ ಕಡೆ ಒಂದ್ ಹಿಂಗೆ ಬರೆಯೋದು, ಮೇಲಿಂದ ಕೆಳಗೆ. ಮಸ್ತ್ ಕನ್ನಡಿ ಡೈರೆಕ್ಟ್ ಹುಡುಗಿನೇ ನೋಡ್ಬೇಕು. ಯಾವ ತರ ಅಂದ್ರೆ, ಈ ದೇವಸ್ಥಾನದಲ್ಲಿ ಪೂಜಾರಿಗಳು ಇರ್ತಾರಲ್ಲ, ಅಂದ್ರೆ ಈ ಚೀನಾದಲ್ಲಿ ಗೊತ್ತಾಯ್ತು, ಬೇರೆ ಬೇರೆ ಕಡೆ ಕಂಟ್ರಿಗಳಲ್ಲಿ ಪೂಜಾರಿ ಇರ್ತಾರಲ್ಲ, ಹಂಗೆ ಇದಾರೆ. ಈ ಮೀಸೆ ಶೇಪ್ ಎಲ್ಲ ಅವ್ರದೇನೆ. ಸರ್, ನೀವು ತುಂಬಾ ಲೇಟ್ ಮಾಡ್ತಿದ್ದೀರಾ. ನಮ್ಮಷ್ಟು ಬೇಗ ಮಾಡೋರು ಇಡೀ ಏರಿಯಾದಲ್ಲಿ ಯಾರು ಇಲ್ಲಮ್ಮ. ನೀವು ಲೇಟ್ ಇಲ್ಲಪ್ಪ. ಇಲ್ಲಪ್ಪ, ನಾನು ಹುಡುಗಿ ಒಪ್ಕೊಳ್ಬೇಕಷ್ಟೇ. ಹುಡುಗಿ ಒಪ್ಕೋತಾಳೆ, ಅದಂತೂ ಕನ್ಫರ್ಮ್. ಬಟ್ ಕುಂಕುಮ ಸ್ವಲ್ಪ ಕಮ್ಮಿ ಆಯ್ತಾ ಅಂತ. ಹೌದಾ? ಸಾಕ ಕುಂಕುಮ ಅಂದ್ರೆ? ಒಪ್ಕೊಳ್ಳೋದು ಇರ್ಲಿ, ನಿಮ್ಮನ್ನೇ ಮಾಡರ್ನ್ ಮಾಡ್ಬಿಡ್ತೀನಿ, ಅದಂತ ಖಂಡಿತ. ಫೈನಲ್ ಆಗಿ ಸುಮಂತ್ ಅವರು ರೆಡಿ ಆಗಿದ್ದಾರೆ. ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ನಿಂತ್ಕೊಂಡು ತೋರಿಸಿ ಸುಮಂತ್ ಅವರೇ. ನಾವು ಹೇಗಿದೆ ನನ್ನ ಲುಕ್? ಸ್ವಲ್ಪ ದೂರ ಹೋಗಿ, ನೀವು ಹತ್ರ ಬಂದ್ರೆ ಮೂಗು ಇದ್ರ ಒಳಗೆ ಇಟ್ಬಿಡ್ತೀರಾ ಅನ್ಸುತ್ತೆ. ಮೂಗು ಅಂತ ಹೇಳ್ಬೇಡ್ರಿ, ನಂಗೆ ಇಷ್ಟ ಆಗಲ್ಲ. ನಾವಿವಾಗ ಒಂದು ಸಣ್ಣದಾಗಿ ಮೇಕಪ್ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದೀವಿ. ನಿಮ್ ಕಡೆಯಿಂದ ಒಂದು ಪ್ರಮೋಷನ್ ಮಾಡ್ಕೊಡ್ತೀರಾ ನನಗೆ? ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗ. ಏನು
ಮೇಕಪ್ ಎಲ್ಲ ಚೆನ್ನಾಗಿ ಮಾಡಿದಾರೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದ್ಸಲ ಬರ್ಬೇಕಂತಿದ್ದೀನಿ. ಯಾರಿಗೆ ಇಷ್ಟ ಆಗ್ತದ ಬನ್ನಿ, ನನ್ನ ಮೇಕಪ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಸ್ಟೈಲ್ ಆಗಿ ಕಾಣ್ತಿದ್ದೀನಿ ಅಂತ. ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ? ನಂಗೂ ಹಂಗೆ ಅನಿಸ್ತದೆ. ನಾನು ಹುಡುಗಿಯೊಟ್ಟಿಗೆ ಕೇಳ್ತೀನಿ ಹೋದ್ಮೇಲೆ. ಹೋಗ್ಲಿ, ನಿಮ್ ಮೇಕಪ್ ನ ನೀವು ನೋಡ್ಕೊಂಡಿದ್ದೀರಾ? ಇಲ್ಲ ನೋಡ್ಕೊಂಡಿರಂತೆ. ಆಮೇಲೆ ತೋರ್ಸೋಣ. ಆಮೇಲೆ ಹುಡುಗಿ ಬರ್ಲಿ, ಹುಡುಗಿ ಟೈಮಲ್ಲೇ ನಿಮ್ಮಿಬ್ರದ್ದು ಫೇಸ್ ರಿವೀಲ್ ಆಗ್ಲಿ. ಹೋಗಿ ನೋಡೋಣ ಇವ್ರಿಬ್ರು ಮುಖಾಮುಖಿ ಹೆಂಗಿರ್ತಾರೆ ಅಂತ. ನೋಡಿ ಇವಾಗ ಮೋಕಿ ಕುತ್ಕೋಬೇಕು. ಮೋಕಿ ಇಲ್ಲಿದೆ ನಿಮ್ಮ ಸೀಟು. ಇವ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೇಕಪ್ ಆರ್ಟಿಸ್ಟು. ಇವಾಗ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಳ್ಳಿ. ಇವಾಗ ನೀವು ಒಂದು ಹುಡುಗಿ ಹೆಸರೇನು? ಮೋನಿಕಾನಾ? ಓಕೆನಾ, ಮೋನಿಕಾ ಹುಡುಗಿ ಹೆಸರು. ಸೊ ನೀವು ಹುಡುಗಿ ತರನೇ ಮಾತಾಡ್ಬೇಕು. ಇನ್ನೊಂದು ಏನಂತ ಅಂದ್ರೆ, ನೀವು ಇವಾಗ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀರಾ. ಸೊ ಇವರು ಮೇಕಪ್ ಆರ್ಟಿಸ್ಟ್, ನಿಮಗೆ ಮೇಕಪ್ ಮಾಡ್ತಾರೆ. ನಿಮ್ಗೆ ಹೆಂಗ್ ಇಷ್ಟ ಬರುತ್ತೆ ಹಂಗ್ ಮೇಕಪ್ ಮಾಡಿಸ್ಕೋಬೇಕು. ರಿಸಲ್ಟ್ ನ ಲಾಸ್ಟಿಗೆ ನೋಡ್ಬೇಕು, ಅಲ್ಲಿವರೆಗೂ ನೋಡಂಗಿಲ್ಲ. ಹಾ, ಮತ್ತೆ ಇನ್ನೊಂದ್ ಏನಂತ ಅಂದ್ರೆ, ನಿಮ್ಗೆ ಗಂಡ್ ನೋಡಕ್ ಬರ್ತಾ ಇದಾರೆ ಒಬ್ರು, ಸರಿನಾ? ನೀವು ಅವ್ರಿಗೆ ಟೀ ಕೊಡ್ಬೇಕು. ಟೀ ಮಾಡೋದೇನ್ ಬೇಡ, ಅದನ್ನ ಆಲ್ರೆಡಿ ರೆಡಿಮೇಡ್ ಇಟ್ಟಿರ್ತಾರೆ, ಅದನ್ನ ನೀವು ತಗೊಂಡ್ ಬರ್ಬೇಕಷ್ಟೇ. ರೆಡಿನಾ? ಓಕೆ. ಹುಡುಗಿ ತರನೇ ಮಾತಾಡ್ಬೇಕು. ಆಮೇಲೆ ಹುಡುಗ ಅಂತ ಗೊತ್ತಾಗ್ಬಿಟ್ರೆ ಹುಡುಗ ಚೆನ್ನಾಗಿರಲ್ಲ. ಈ ಡ್ರೆಸ್ ನ ಹೋಗಿ ಇವಾಗ ಹಾಕೊಂಡ್ ಬರ್ಬೇಕು. ಇಲ್ಲೇ ಹಾಕೋತೀರಾ ಏನು? ಸರಿ, ಒಳಗಡೆ ಹೋಗಿ ಹಾಕೊಂಡ್ ಬನ್ನಿ. ಡ್ರೆಸ್ ನ ನೋಡಿ ಭಯ ಬೀಳ್ಬೇಡಿ. ನೀವ್ ಆಕ್ಚುಲಿ ಚೂರಿನ ನೋಡಿದ್ರಿ ಹುಡುಗಿ ಡ್ರೆಸ್ ಅಲ್ಲಿ, ಬಟ್ ಅದು ಟ್ರೆಡಿಷನಲ್ ವೇರ್ ಅಲ್ಲಿ ನೋಡಿದ್ರಿ. ಇವಾಗ ನಮ್ಮ ಮೋಕಿನ ಮಾಡರ್ನ್ ವೇರ್ ಅಲ್ಲಿ ಟ್ರೈ ಮಾಡ್ತಾ ಇದೀವಿ. ನೋಡೋಣ ಹೆಂಗ್ ಕಾಣಿಸ್ತಾನೆ ಅಂತ. ಸೊ ಇದರಲ್ಲಿ ಯಾರ್ಯಾರು ಜಾಸ್ತಿ ಕಮೆಂಟ್ ಮಾಡಿರ್ತೀರಾ ನಾನು ಹುಡುಗಿ ಡ್ರೆಸ್ ಹಾಕೋಬೇಕು ಅಂತ, ನೆಕ್ಸ್ಟ್ ಅಂದ್ರೆ ಮುಂದಿನ ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗಲ್ಲೇ ಅಲ್ಲ, ಮುಂದಿನ ವ್ಲಾಗಲ್ಲಿ ನಾನು ಹಾಕೋತೀನಿ ಹುಡುಗಿ ಡ್ರೆಸ್. ಅಯ್ಯೋ ನಾನು ಕಾಯ್ತಾ ಇದೀನಿ, ಎಲ್ಲರೂ ಹಾಕಿ ಆಯ್ತಾ, ಮುನ್ನು ಹಾಕಿ ಅಂತ ಕಮೆಂಟ್ಸ್ ಹಾಕಿದ್ರೆ ನೋಡೋಣ. ಜಾಸ್ತಿ ಬಂದಿದ್ರೆ ಮಾತ್ರ, ಒಂದು ಕಮೆಂಟಿಗೆ 200 ಲೈಕ್ಸ್ ಮೇಲೆ ಬಂದಿದ್ರೆ ನಾನು ಹಾಕ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಓಕೆ ಸರಿ ಆಯ್ತು, ನೋಡೋಣ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ. ನಂಗೆ ಕಾನ್ಫಿಡೆಂಟ್ ಇದೆ. ಯಾಕೊತ್ತಾ, ನಿಮ್ಮನ್ನು ಹುಡುಗಿ ವಿಷಯದಲ್ಲಿ ನೋಡ್ಬೇಕು ಅಂತ ಕೆಲವರಿಗೆ ಆಸೆ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಮಾಡ್ತಾರೆ. ಮಾಡಿ ಆಯ್ತಾ, ಎಲ್ಲ ಮಾಡಿ ನಾನು ರೆಡಿ ಆಗಿರ್ತೀನಿ. ನನಗೆ ಇಷ್ಟ ಇಲ್ಲ. ಇನ್ನೊಂದು ಏನಂತ ಅಂದ್ರೆ, ಇವಾಗ ನೋಡೋಣ ಮಾಡರ್ನ್ ಡ್ರೆಸ್ ಅಲ್ಲಿ ಹೇಗಿರ್ತಾನೆ ಅಂತ. ನಾನ್ ನಗಕ್ ರೆಡಿ ಆಗಿದ್ದೀನಿ. ನನಗೇನಾದ್ರೂ ಹಾಕೋದಿದ್ರೆ ಬೇಜಾರಾಗ್ತಾ ಇತ್ತು. ಸುಮಂತ್ ಅವ್ರು ಕಾಯ್ತಾ ಇದಾರೆ. ಹೆಣ್ಣಿಗೆ ರೆಡಿ ಆಗಿದ್ದೀರಾ ನೋಡಕ್ಕೆ? ರೆಡಿ. ಕಾಯ್ತಾ ಇದ್ದೀರಾ? ನೋಡ್ಬಿಟ್ರೆ ಅವಳನ್ನ ಹಿಂಗೆ ತಿನ್ಬೇಕು ಅನಿಸ್ತದೆ. ಯಪ್ಪ, ಏನಿದು? ಅಲ್ಲ, ಎಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ ಮಗ. ಹುಡುಗಿರ್ನ ನೋಡೋ ಟೈಮಲ್ಲೇನೆ ನಿಮ್ಗೆ ತಿನ್ನಕ್ಕೆಲ್ಲ ಬಿಡಲ್ಲ. ಫಸ್ಟ್ ಮದ್ವೆ ಮಾಡ್ತಾರೆ, ಸರಿನಾ? ಆಮೇಲೆ ತಿನ್ನೋದು. ಫಸ್ಟ್ ಹುಡುಗಿ ನಿಮ್ನ ಇಷ್ಟ ಪಡ್ತಾಳ, ಅದನ್ನ ನೋಡ್ಲಿ. ನಿಮ್ನ ನೀವು ನೋಡ್ಕೊಂಡಿದ್ದೀರಾ? ಇಲ್ಲ ನೋಡ್ಕೊಳ್ಬೇಕಷ್ಟೇ. ನೋಡಿ, ಅವಾಗ ಗೊತ್ತಾಗುತ್ತೆ, ಮಜಾ ಇರುತ್ತೆ. ನೀವೇ ಅಲ್ವಾ ಮೇಕಪ್ ಆರ್ಟಿಸ್ಟ್, ನನ್ಗೇನ್ ಭಯ ಇಲ್ಲ. ಹೌದಾ? ಚೆನ್ನಾಗಿ ಮಾಡಿರ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ಓಕೆ ಮಗ, ನೀವ್ ನನ್ ಫ್ರೆಂಡ್ ಆಗ್ತೀರಾ? ಫ್ರೆಂಡ್ ಆಗ್ತೀನಿ, ಅದ್ರಲ್ಲೇನಿದೆ. ಫಸ್ಟ್ ಹುಡುಗಿ ಒಪ್ಕೊಳ್ಳಿ, ಆಮೇಲೆ ಫ್ರೆಂಡ್ ಆಗ್ತೀನಿ. ಸ್ವಲ್ಪ 90 ಬೇಕಿತ್ತು, ಇದೆಯಾ? ಹೌದಾ? ನೋಡ್ಲಿಕ್ಕೆ ಹೋಗೋದಲ್ವಾ? ನೀವು ಹುಡುಗಿ ನೋಡ್ಬೇಕಾದ್ರೆ 90 ಹೊಡ್ಕೊಂಡ್ ಬಂದ್ರೆ ಹುಡುಗಿ ಇಷ್ಟ ಪಡಲ್ಲ, ಅದಕ್ಕೆ ಹಿಂಗೆ ಇರಿ. ಆಚೆ ಹುಡುಗಿನ 90 ಹಾಕೊಂಡ್ ಬಂದ್ರೆ ಕಷ್ಟ ಅಲ್ವಾ ನಂಗೆ? 90 ಹಾಕಿಲ್ಲ ಅವರು, 90 ಹಾಕ್ತಾರೆ ಅನ್ನೋ ಗೊತ್ತಿಲ್ಲ. ಈ ಪ್ಯಾಂಟ್ ಹಾಕದ್ ಮರ್ತೋಗಿದ್ದಾಳೆ ಮೋನಿಕಾ. ಇದಿಷ್ಟೇನ ಬರೋದು? ಹುಷಾರು, ಸ್ವಲ್ಪ ಬಚ್ಚಿಕೊಂಡು ಕುತ್ಕೊಳ್ಳಿ, ಅಂದ್ರೆ ಸ್ವಲ್ಪ ಮುಚ್ಚಿಕೊಂಡು ಕುತ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾರಲ್ಲ ಮೋನಿಕಾ ಅವರು. ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇವ್ರಿಗೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿ ಪ್ಲೀಸ್. ಮಾಡ್ತೀನಿ ಈಗ. ಓಕೆನಾ? ಮೋನಿಕಾ ಅವರೇ, ನಾಚಿಕೆ ಆಗ್ತಾ ಇದೆಯಾ? ಏನಿದು ವಾಯ್ಸ್ ಚೇಂಜ್ ಆಗ್ಬೇಕು. ನಾಚಿಕೆ ಆಗ್ತಿದೆ. ವಾಯ್ಸ್ ಕೇಳಿನೇ ನಮ್ಮ ಹುಡುಗ ಅವ್ರು ಬಿದೋಗಿದ್ದಾರೆ. ಏನಾಗಿದೆ? ನೀವು ನಗದ ಅಲ್ಲಿವರೆಗೂ ಕೇಳಿಸ್ತಾ ಇದೆ. ನನ್ನ ಹುಡುಗಿ ವಾಯ್ಸ್ ಕೇಳಂಗಾಯ್ತು. ಅಲ್ಲ, ಹುಡುಗಿಗೆ ಇನ್ಸಲ್ಟ್ ಮಾಡ್ಬೇಡಿ ಆಯ್ತಾ? ಸೈಲೆಂಟ್ ಆಗಿ ಕುತ್ಕೊಬೇಕು. ನನ್ನ ಹುಡುಗಿ ಯಾವತ್ತಿದ್ರು ಇಲ್ಲೇ ಇರ್ತಾಳೆ, ಗೊತ್ತಾನೆ. ಮೋಕಿ, ನೀನ್ ಕಣ್ಮುಚ್ಚು. ನಿಮ್ಮ ಹುಡುಗ ಬಂದು ಇಲ್ಲಿ ಇವಾಗ ಕುತ್ಕೋತಾರೆ. ಸೊ ಅವರು ಕೂಡ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾ, ಮೋನಿಕಾ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸುಮಂತ್ ಗೌಡ ಬರ್ಲಿ. ನಮ್ಮ ಸುಮಂತ್ ಗೌಡ ಅವ್ರ ವಾಕಿಂಗ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬನ್ನಿ ಸುಮಂತ್ ಗೌಡ ಅವ್ರೆ, ಕಣ್ಮುಚ್ಚಿ ಕುತ್ಕೊಳ್ಳಿ. ನೋಡಂಗಿಲ್ಲ, ಕಣ್ಮುಚ್ಕೊಂಡೇ ಇರ್ಬೇಕು. ಆ ಸೈಡ್ ಏನ್ ತಿರ್ಗಾದ್ ಬೇಡ, ಈ ಸೈಡ್ ತಿರುಗಿ ಪರವಾಗಿಲ್ಲ. ಹಾ, ಹಂಗೆ ಇರಿ. ಹುಡುಗಿನ ನೋಡಕ್ಕೆ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇರಿ, ಓಕೆನಾ? ಕಾಯ್ತಿರ್ತೀನಿ. ಹಾ, ಮತ್ತೆ ಮೋನಿಕಾ ಅವ್ರ ಏನ್ ಸಮಾಚಾರ? ನನ್ ಡಾರ್ಲಿಂಗ್ ಸೌಂಡ್ ಕೇಳ್ತಿದೆ. ಹೌದಾ? ಡಾರ್ಲಿಂಗ್ ಕಮ್ ಡಾರ್ಲಿಂಗ್. ಅಯ್ಯಪ್ಪ, ಮ್ಯಾಚಿಂಗ್ ಇದೆ ಅಲ್ಲ?
ಮಾಡ್ಲೇಬೇಕಲ್ವಾ ಮೋನಿಕಾ ಅವರಿಗೆ. ಮೋನಿಕಾ ಅವ್ರೆ ಹೇಳಿದ್ರ ನೀವೇ ಮಾಡ್ತಿದ್ದೀರಾ? ನಾನೇ ಮಾಡ್ತಿದ್ದೀನಿ. ಮೋನಿಕಾ ಅವ್ರೆ ನಿಮ್ಗೆ ಏನ್ ಟೇಸ್ಟ್ ಇಲ್ವಾ? ನೀವೇ ಹೇಳ್ಬೋದಲ್ವಾ? ಟೇಸ್ಟ್ ಎಲ್ಲ ಅವರಿಗೆ ಬಿಟ್ಟದ್ದು. ಈ ಊರ್ ನೋಡಿ, ವಾಯ್ಸ್ ನೋಡಿನೇ ಇಷ್ಟ ಪಡ್ತಾ ಇದ್ರು ಹುಡುಗಿನ, ಫೇಸ್ ನೋಡಿದ್ರೆ ಹೌದು, ಎಷ್ಟು ಇಷ್ಟಪಡಲ್ಲ. ಹೌದು. ನಮ್ಮ ಮೋನಿಕಾ ಅವರು ಸ್ವಲ್ಪ ಹುಡುಗನ್ ತರ ಕಾಣಿಸ್ತಾ ಇದಾರೆ. ಮೇಕಪ್ ಆದ ನಂತರ ನೋಡಿ ನಮ್ಮ ಮೋನಿಕಾ ಹೆಂಗಾಗ್ತಾರಂತ. ಅಂದ್ರೆ ಸ್ವಲ್ಪ ಜಾಸ್ತಿ ಕೂದಲು ಬೆಳೆದಿದೆ ಅಂತ. ಕಾಡಿನಲ್ಲಿರೋ ಸೊಪ್ಪನ್ನ ಹಾಕಿ ಹಾಕಿ ಉಂಟಲ್ಲ, ಜಾಸ್ತಿ ಆಯ್ತು. ಓ, ಕಾಡಲ್ಲಿದ್ರ ಅವರು? ಮೋನಿಕಾ ಅವ್ರೆ ಕಾಡಲ್ಲಿದ್ರ? ಏನ್ ಸೈಲೆಂಟ್ ಆಗ್ಬಿಟ್ರಿ? ಇಲ್ಲ, ನಾನು ಜಿಮ್ಮಿಗೆ ಹೋಗ್ತಿದ್ದೆ. ಜಿಮ್ಮಿಗೆ ಹೋಗ್ತಿದ್ರಾ? ಅದಕ್ಕೆ ಬಾಡಿ ಬಿಲ್ಡರು. ಅಲ್ಲ ಜಿಮ್ಮಿಗೆ ಹೋದ್ರೆ ಬಾಡಿ ಬರುತ್ತೆ, ಕೂದ್ಲು ಯಾಕೆ ಬರುತ್ತೆ? ನಾನು ಕಟ್ ಮಾಡಿದ್ದು ಕೂದಲ. ಕಟ್ ಮಾಡಿದ್ದ? ಓಕೆ, ಕಟ್ ಮಾಡಿದ್ರೆ ಬರುತ್ತಲ್ಲ. ಬ್ಲೇಡ್ ಹಾಕಿದ್ರು ಅನ್ಸುತ್ತೆ. ಏ ಮಚ್ಚ, ನನ್ನ ಹುಡುಗಿಗೆ ಏನ್ ಹೇಳ್ಬಾರ್ದು ಕಣೋ. ಆತರ ಎಲ್ಲ ಹೇಳಂಗಿಲ್ಲಪ್ಪ, ಸುಮ್ನೆ ಕುತ್ಕೋಬೇಕು ನೀವು. ಓಹೋ, ಸುಮಂತ್ ಇದು ಬಾಡಿಗೆ ಒಂದು ಬೀಗ ಹಾಕೋದು ಬೆಸ್ಟ್ ಅಂತ. ಜಾಸ್ತಿ ಮಾತಾಡ್ತಾ ಇದಾರೆ ಸುಮಂತ್ ಅವ್ರೆ. ಆಮೇಲೆ ಹುಡುಗಿನ ಕಳ್ಸಲ್ಲ. ನನ್ನ ಹುಡುಗಿ ಚಿನ್ನ ಅಪರಂಜಿ. ಚಿನ್ನನೇ ಕರೆಕ್ಟ್. ಚಿನ್ನ ಅಲ್ಲ, ವಜ್ರ. ನಾನು ಚಿನ್ನ ಅಲ್ಲ, ಹ್ಯೂಮನ್ ಬೀಯಿಂಗ್. ಏನು ಹ್ಯೂಮನ್ ಬೀಯಿಂಗ್ ಅಂತ? ಸ್ವಲ್ಪ ವಾಯ್ಸ್ ಏನಕ್ಕೆ ಕಮ್ಮಿ ಆಗ್ತಿದೆ ಮೋನಿಕಾ ಅವ್ರದ್ದು? ಸ್ವಲ್ಪ ವಾಯ್ಸ್ ಕಮ್ಮಿ ಅಂತ. ನನ್ನ ಹುಡುಗಿಗೆ ಕೋಲ್ಡ್ ಆಗಿದೆ. ಕೋಲ್ಡ್ ಆಗಿದ್ಯಾ? ಸರಿ, ಮೂಗಲ್ ಕೈಯಕ್ಕೆ ನೋಡ್ತೀರಾ? ಅಂದ್ರೆ ಕಣ್ಮುಚ್ಚಿದಿರಲ್ಲ, ನೋಡಕ್ಕಾಗಲ್ವಲ್ಲ, ಅದಕ್ಕೆ ಕೇಳಿದ್ದು. ಅಲ್ಲ, ಇವ್ರ ಹುಡುಗಿನ ಚಿನ್ನ ಅಂತ ಅಂತಾರೆ. ಚಿನ್ನದ ಮೇಲೆ ಕೂದಲು ಬಂದಿರೋದ್ ನೋಡಿದೀರಾ? ಚಿನ್ನದ ಮೇಲೆ ಕೂದಲು ಬಂದಿದೆ. ನನ್ನ ಹುಡ್ಗರ್ನ ಕಳಿಸ್ಲಾ ನಿಂಗೆ ಹೊಡಿಯೋಕೆ? ಓ, ನೀವು ಡಾನಾ? ನೀವು ಕುಂಕುಮ ಇಟ್ಟಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ಡಾನ್ ಅಂತ. ಜೈ ಬಜರಂಗಿ. ಜೈ ಬಜರಂಗಿ. ನಿಮ್ಮ ಹುಡುಗನ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಮೋನಿಕಾ ಅವರೇ? ಏನಿಲ್ಲ. ಓ, ಇವ್ರು ತುಂಬಾ ನಾಚ್ಕೋತಾರ ಅನ್ಸತ್ತಲ್ಲ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ವಾಯ್ಸ್, ಕಂಠ. ಒಂದು ಸಾಂಗ್ ಹೇಳ್ಬೋದಾ? ನಾನು ಸಾಂಗ್ ಎಲ್ಲ ಕೇಳೋದಿಲ್ಲ. ಪರವಾಗಿಲ್ಲ, ಹೇಳಿ. ಕೇಳೋದ್ ಬೇಡ, ಹೇಳಿ ಅಂದಿದ್ ನಾವು. ಕೇಳೋದ್ ಯಾಕೆ ಬೇಕು ನಮ್ಗೆ? ಹೇಳಿದ್ರೆ ಸಾಕು. ವಾಯ್ಸ್ ಚೆನ್ನಾಗಿದೆಯಲ್ಲ, ಅದಕ್ಕೆ. ತೂ ಮುझे छोड़कर. ಹಾರ್ಟ್ ಅಟ್ಯಾಕ್ ಆಗೋಯ್ತು. ಹೋಗ್ಬಿಟ್ಟಿರಪ್ಪ. ಹುಡ್ಗಿನ್ ನೋಡ್ಬೇಕು, ಆಮೇಲೆ ಹೋಗಿದ್ರೆ ಪರವಾಗಿಲ್ಲ. ಹುಡ್ಗಿನ್ ನೋಡ್ಬಿಟ್ಟಾದ್ರೂ ಹೋಗಿ. ನನ್ನ ಪ್ರಕಾರ ಹುಡುಗಿನ ನೋಡಿದ್ರೆ ಹೋಗ್ಬೋದು ಅನ್ಸುತ್ತೆ ಮೇಲಕ್ಕೆ. ಪರ್ಫೆಕ್ಟ್, ಹಂಗೆ ಇದಾರೆ ಇವರು. ಅಂದ್ರೆ ಇದು ಈ ಕೊರಿಯನ್ಸ್ ಎಲ್ಲ ಇರ್ತಾರಲ್ಲ, ಆ ಟೈಪ್ ಇದಾರೆ ಇವರು. ಕೂದಲು ಮೇಲೆಲ್ಲ ಮಾಡಬೇಡಿ, ಐಬ್ರೋ ಮೇಲೆ ಮಾತ್ರ ಮಾಡಿ. 10 years experience. ನಿಮ್ಗೂ 10 years ಎಕ್ಸ್ಪೀರಿಯನ್ಸಾ? ನಿಮ್ಗೆ 3, ನಂಗೆ 10. ಹೌದಾ? ನಿಮ್ಗೆ 10 years ಇದ್ದಂಗಿದ್ದೀರಾ? ಆತರ ನಗ್ಬಾರ್ದು ಸುಮಂತ್ ಅವ್ರೆ. ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರಿಗಲ್ಲಿ ಇನ್ಸಲ್ಟ್ ಆಗಲ್ವಾ? ನಾನೇನೋ ನನ್ನ ಹುಡುಗಿನ ಬೇರೆ ಯಾರು ಏನ್ ಹೇಳಕ್ಬಾರ್ದು. ನಾನ್ ಹೇಳ್ತಾರ ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರ ಬಗ್ಗೆ. ಇವ್ರು ಯಾಕೆ ಹುಡುಗಿರ್ ಬಗ್ಗೆನೇ ಹೋಗ್ತಾರೆ? ಹೌದು. ನಿಮ್ ಹುಡುಗಿ ಸೈಲೆಂಟ್ ಆಗಿ ಕೂತಿದ್ದಾಳೆ. ಅಪರಂಜಿ. ಯಾರು? ನನ್ನ ಹುಡುಗಿ ಚಿನ್ನ ಅಪರಂಜಿ ಅಂತಾರೆ. ಇವ್ರು ನೋಡಿದ್ರೆ ಒಳಗಡೆ ಏನೋ ಹಾಕಿಲ್ಲ, ಹಂಗೆ ಬಂದಿರಂಗು. ಡ್ರೆಸ್ ಸ್ವಲ್ಪ ಚಿಕ್ಕದುಂಟು. ಚಿಕ್ಕದುಂಟಾ? ನೀವೇ ಹಾಕೊಂಡ್ ಬಂದಿರೋದಪ್ಪ. ಕೆಳಗಡೆವರೆಗೂ ತೋರ್ಸೋಣ ಅಂದ್ರೆ ಬೇಡ ಅನ್ಸ್ತಾ ಇದೆ. ಕೆಳಗೆಲ್ಲ ತೋರಿಸ್ಬಾರ್ದು. ನೀವೇ ಯಾರು ನೋಡ್ಬಾರ್ದು. ನೀವು ಮಾತ್ರ ನೋಡ್ಬೇಕಾ? ಈ ತರ ನನ್ನ ಹೆಂಡ್ತಿ ಬೋಲ್ಡ್ ಹಾಕೊಂಡ್ಬಿಡಿ. ಇವ್ರ ಹೆಂಡ್ತಿ ಅಂತೆ. ಮತ್ತೇನಕ್ಕೆ ಬ್ಯೂಟಿ ಪಾರ್ಲರ್ ಕಳ್ಸಿದ್ದೀರಾ ನಿಮ್ಮ ಹೆಂಡ್ತಿನ? ನೀವೇ ಮಾಡ್ಬೇಕಾಗಿತ್ತು. ವಾವ್, ಚೆನ್ನಾಗಿ ಕಾಣಿಸ್ತಾ ಇದಾರೆ. ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎಫೆಕ್ಟ್ ಹಾಕಿರ್ತಾರಲ್ಲ, ಹಂಗಿದ್ದಾರೆ. ಅಂದ್ರೆ ಇವಾಗ ಒಬ್ರು ಹುಡುಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಫೆಕ್ಟ್ ಹಾಕಿದ್ರೆ ಹೆಂಗಿರ್ತಾರೆ, ಹಂಗಿದ್ದಾರೆ. ಪ್ಲೀಸ್ ಕಣೆ. ಅಯ್ಯೋ, ಅವಳಂತೂ ಅವಾಗ್ಲಿಂದ ಧ್ಯಾನ ಮಾಡ್ತಾನೆ ಇದ್ದಾಳ. ಅದು ಯಾರನ್ನ ನೆನ್ಸ್ಕೋತಾ ಇದ್ದಾಳೋ ಗೊತ್ತಿಲ್ಲ. ನೋಡಿ, ನಮ್ ಧನ್ಯ ಅವ್ರಿಗೆ ನೋಡ್ಬೇಡಿ ಅಂತ ಹೇಳಿದೀನಿ, ಸೈಡಲ್ಲಿ ಇಣಕ್ಬಿಟ್ಟು ನೋಡ್ಬಿಟ್ರು. ಅಷ್ಟೊಂದು ಆತ್ರನಾ ನಿಮ್ಗೆ ನಿಮ್ ಹುಡುಗಿ ನೋಡಕ್ಕೆ? ನೋಡ್ಬೇಡಿ, ಆ ಕಡೆ ತಿರ್ಗಿ. ಇನ್ನು ಪೂರ್ತಿಯಾಗಿ ನೋಡ್ಬೇಡಿ, ಓಕೆನಾ? ಹಾ, ಜಸ್ಟ್ ಮಾತಾಡ್ಸ್ಬೇಕಷ್ಟೇ. ಮೋನಿಕನಿಗೆ ನನ್ನ ನಾಗವಲ್ಲಿ ಮಾಡಬೇಡಿ ಮಾರ. ನಾಗವಲ್ಲಿ ಇಲ್ಲ, ಆಕ್ಚುಲಿ ಇದಕ್ಕೆ ಮಾಡ್ರನ್ಗೆ ಸೂಟ್ ಆಗಲ್ಲ ಅಲ್ವಾ? ಸೂಟ್ ಆಗ್ತಿಲ್ಲ. ಇಲ್ಲ, ಸೂಟ್ ಆಗ್ತಿಲ್ಲ. ಮೋನಿಕಾ ಅವರೇ, ನೀವ್ ಹೇಳ್ಬೋದು, ನೀವ್ ಹೇಳಿ ಸೂಟ್ ಆಗ್ತಾ ಇರೋದ್ನೆಲ್ಲ ಏನಕ್ಕೆ ಆಗ್ತಿದ್ದೀರಾ ಅಂತ. ಏನ್ ನೀವೇನು ಬೈಯಲ್ವಾ? ಇಲ್ಲ, ಚೆನ್ನಾಗಿ ಮಾಡ್ತೀನಿ ಅಲ್ವಾ? ಬೈಬೇಕು ನೀವು. ನಂಗೆ ಅಷ್ಟು ಗೊತ್ತಿಲ್ಲ ಫ್ಯಾಷನ್ ಬಗ್ಗೆ. ಮತ್ತೆ ಇನ್ನೇಂದ್ರ ಬಗ್ಗೆ ಗೊತ್ತು? ನಿಮ್ಗೆ ಏನ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್? ನಂಗೆ ಗೇಮ್ಸ್. ಗೇಮ್ಸ್ ಆಡ್ತೀರಾ? ಯಾರ ಜೊತೆ? ಹುಡುಗರ ಜೊತೆ? ಹುಡುಗರ ಲೈಫ್ ಅಲ್ಲ? ಅಲ್ಲ, ಮತ್ತೆ ಒಬ್ಬನೇ. ಒಬ್ಬನೇ? ಯಾವ ಲೈಫು? ಯಾವ್ದ್ರಲ್ಲಿ ಗೇಮ್ ಆಡ್ತೀರಾ? ಟಿವಿಯಲ್ಲಿ ಗೇಮ್ ಆಡ್ತಾರಂತೆ. ಇನ್ನೊಂದು ಹುಡುಗರ ಆಟ ಒಳಗೆ.
ಹುಡುಗರ ಆಟ ಒಳಗೆ ಅಂದ್ರೆ ಆಟ ಒಳಗೆ ಹಾಕೋದು ಅನ್ಸುತ್ತೆ. ಸ್ಟಿಚ್ ಹಾಕಿರ್ಬೇಕು ನಂದು ಆಟ ನೆವಣಿ. ನೋಡಿ ಇವಾಗ್ಲೂ ಇಷ್ಟ ಆಗುತ್ತಾ ನಿಮ್ಗೆ ಹುಡುಗಿ? ಇಲ್ಲ ಸ್ವಲ್ಪ ಮಾತಲ್ಲೇನೋ ಇದ್ರ ತರ ಅನ್ಸ್ತಾ ಇದೆ ನನಗೆ. ಅಂದ್ರೆ ವ್ಯತ್ಯಾಸ ಕಾಣ್ತಿದೆ, ನೋಡೋಣ. ಅಲ್ಲ ಏನ್ ನೋಡೋಣ, ಮದ್ವೆ ಆದ್ಮೇಲೆ ಅಲ್ಲಮ್ಮ, ಇವಾಗ ನೀವ್ ಮದ್ವೆ ಆಗ್ತೀರಾ ಅಂತ ಅನ್ಕೊಳ್ಳಿ, ಅವ್ರ ಹುಡುಗನ ಅಂತ ಟೆಸ್ಟ್ ಮಾಡಲ್ವಾ ನೀವು ಮದ್ವೆಗಿನ ಮುಂಚೆ? ನೋಡಿದಾಗ ಯಾವ ತರ ಅನಿಸುತ್ತೆ ಅದನ್ನೇ ಲಾಸ್ಟ್. ನನಗೆ ಯಾಕೋ ಅನ್ನಿಸ್ತಾ ಇದೆ ಹುಡುಗಿಯಾಗಿ ರೆಡಿ ಆಗ್ತಿದ್ದಾಳೆ ಅಂತ ಅನಿಸ್ತಿದೆ. ನೋಡೋಣ, ಗೊತ್ತಾಗುತ್ತೆ ಇನ್ ಮುಂದೆ. ಏನ್ ಗೊತ್ತಾಗುತ್ತೆ? ಅದೆಲ್ಲ ಫೈನಲ್ ಟಚ್ ಅಪ್ ಎಲ್ಲ ಮುಗ್ದಿದೆ. ಸಿಂಪಲ್ ಆಗಿ ನಮ್ಮ ಮೋನಿಕಾನ ರೆಡಿ ಮಾಡಿದ್ದಾರೆ. ಮೋನಿಕಾ ಅವರೇ, ಫೈನಲ್ ಲುಕ್ ಹೇಗಿದೆ ಅಂತ ನೋಡ್ತೀರಾ? ಹಾ ನೋಡ್ತೇನೆ. ಒಂದ್ ನಿಮಿಷ ಇರಿ, ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ನ ತೋರಿಸ್ತೀನಿ, ಓಕೆನಾ? ನಮ್ಮ ಮೋನಿಕಾ ಅವ್ರನ್ನ ರೂಮಿಗೆ ಕಳ್ಸೋಣ. ರೂಮಲ್ಲಿ ಬೇಡ, ಅಡ್ಗೆ ಮನೆಗೆ ಕಳ್ಸಿ. ರೂಮಲ್ಲಿ ಕನ್ನಡಿ ಇದೆ, ಮೋನಿಕಾ ನೋಡ್ಕೊಂಡ್ಬಿಡ್ತಾಳ ಆಮೇಲೆ. ಮೋನಿಕಾ ಬೈಲಿ. ಮೋನಿಕನ್ ವಾಕ್ ನೋಡಿ ಹೆಂಗಿದೆ. ಅಲ್ಲ ಇದೇನಿದೆ, ಇಲ್ಲಿ ಮಾತ್ರ ವೈಟ್ ಇದೆ, ಇಲ್ಲಿ ಮಾತ್ರ ಬ್ಲ್ಯಾಕ್ ಇದೆ. ಅದು ಟ್ಯಾನಿಂಗ್ ಆಗಿದೆ. ಓ ಟ್ಯಾನಿಂಗ್ ಆಗಿದೆ. ಕುತ್ಕೊಳ್ಳಿ ಮೋನಿಕಾ ಅವರೇ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ಮೇಕಪ್ ಮಾಡಿ, ಪಾಪ ಟಯರ್ಡ್ ಆಗಿರ್ತೀರಾ. ನಿಮ್ಮ ಹುಡುಗ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಫಸ್ಟ್ ಫೇಸ್ ರಿವೀಲ್ ಮಾಡ್ತೀವಿ, ಆಮೇಲೆ ನಿಮ್ದು ರಿವೀಲ್ ಮಾಡ್ತೀವಿ. ಬನ್ನಿ ಅವ್ರ ಫೇಸ್ ನ ಅವರಿಗೆ ರಿವೀಲ್ ಮಾಡ್ಸೋಣ. ನಾವಂತೂ ನೋಡಿದ್ವಿ ಅವ್ರ ಫೇಸ್ ನ, ಅವ್ರ ಫೇಸ್ ಗಳನ್ನ ನೋಡ್ಕೊಳ್ಳಿ. ಧನ್ಯ ಅವರು ಹೇಗಿದ್ದಾರೆ ಇವಾಗ ಸುಮಂತ್ ಗೌಡ ಆಗಿ ಅಂತ ನೋಡ್ಲಿ. ಬನ್ನಿ ಧನ್ಯ ಅವರೇ. ಇದು ಹೆಬ್ಬುಳಿನಲ್ಲ ಉರ್ಬುಳಿನಲ್ಲ, ಚೆನ್ನಾಗಿಲ್ವಾ? ಇದೇನು ಯಾವ ರೂಟ್? ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹಿಂದೂ ಸ್ಟೈಲ್. ಇದು ಕುಂಕುಮ ಇಟ್ಟಿದೀವಿ, ಹಿಂದೂ ಸ್ಟೈಲ್ ಕುಂಕುಮ. ಹುಡುಗ ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ದೊಡ್ಡದಾಗಿ ಇಟ್ಟಿದೀವಿ ಅಷ್ಟೇ. ಚೆನ್ನಾಗಿದ್ಯಾ? ಏನು ನಂಗ ಬೆಂಗಳೂರು ಟು ಮಂಗಳೂರು ಹೈವೇ, ಅದು ಬೆಂಗಳೂರು ಟು ಮಂಗಳೂರು ಹೈವೇ. ಇದು ರೋಡ್ ತರ ಮಾಡಿದೀವಿ. ಇಲ್ಲಿ ನೀವು ನಿಮ್ ಹುಡುಗಿ ಡೇಟಿಂಗ್ ಹೋಗ್ಬೋದು. ನನ್ ಹುಡುಗಿ ಬೇಕು, ಹುಡುಗಿ. ಇವಾಗ ನಿಮ್ ಹುಡುಗಿ ಕಾಫಿ ತಗೊಂಡ್ ಬರ್ತಾಳೆ, ವೈಟ್ ಮಾಡ್ತಾರೆ, ಓಕೆನಾ? ಸೊ ಮೋನಿಕಾ ಕರೆಯೋಣ. ಮೋನಿಕಾ ಬನ್ನಿ ಬನ್ನಿ. ಮೋನಿಕಾ ಅವರು ಅವ್ರ ಫೇಸ್ ನೇ ನೋಡ್ಕೊಂಡಿಲ್ಲ, ಈಗ ನೋಡ್ಕೊಂಡಿದ್ದಾರೆ. ಖುಷಿ ಆಗ್ತಿದ್ದಲ್ಲ ಅವಳು. ಸೋ ಕ್ಯೂಟ್. ಚೆನ್ನಾಗ್ ಕಾಣಿಸ್ತಿದ್ಯಾ ಮೋಕಿ ಅವರೇ? ಸಾರಿ ಮೋನಿಕಾ ಅವರೇ, ಚೆನ್ನಾಗ್ ಕಾಣಿಸ್ತಿದ್ಯಾ? ಒಂದ್ಸಲಿ ತಿರುಗಿ ನೋಡೋಣ. ಬೇಡ ಬೇಡ, ಕಾಣಿಸುತ್ತೆ ಆಮೇಲೆ. ಬನ್ನಿ, ಇವಾಗ ನಿಮ್ ಹುಡುಗ ಅವ್ರು ಕಾಯ್ತಾ ಇದಾರೆ. ಸೊ ಅವ್ರಿಗೂ ನಿಮ್ಮ ಫೇಸ್ ನ ರಿವೀಲ್ ಮಾಡೋಣ, ಓಕೆನಾ? ಕಾಫಿ ಹಿಡ್ಕೊಂಡು ಹೋಗ್ತಾ ಇದಾರೆ. ಮೇಲ್ ನೋಡಿ ಅಮ್ಮ ಸ್ವಲ್ಪ. ನೀವೇನು ಹುಡುಗಿ ಬರ್ತಿದ್ರೆ ಕೆಳಗಡೆ ನೋಡ್ತಿದ್ದೀರಾ? ಮತ್ತೆ ಇನ್ಯಾ ಹುಡುಗಿ ಲವ್ ಮಾಡಿದ್ದು? ಅಂದ್ರೆ ಪ್ಯಾಂಟ್ ಹಾಕಿಲ್ಲ ಹಂಗೆ ಬಂದ್ಬಿಟ್ಟಿದ್ದಾಳೆ ಅಂತಾರ? ಮೋನಿಕಾ ಅವರೇ ಪಕ್ಕದಲ್ಲಿ ಕೂತ್. ಇದು ಫ್ಯಾಷನ್ ಅಷ್ಟು ಗೊತ್ತಿಲ್ವಂತ ಮೋನಿಕಾ ಫುಲ್ ಗರಂ ಆಗಿದ್ದಾರೆ. ಹೆಂಗ್ ಕಾಣಿಸ್ತಿದ್ದಾಳೆ? ನಿಮ್ ಮೋನಿಕನ್ ಬಗ್ಗೆ ಒಂದ್ ಮಾತಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ? ನಿಜವಾದ ಮೋನಿಕಾ ಅಲ್ಲ, ನನ್ ಚಿನ್ನಿನ. ಮೋನಿಕನ್ ವಾಯ್ಸ್ ಸ್ವಲ್ಪ ಇದಾಗಿದೆ, ಅಂದ್ರೆ ನೆನ್ನೆ ಕೋಲ್ಡ್ ಜ್ಯೂಸ್ ಕುಡ್ದ್ಬಿಟ್ಟಿದ್ಲು, ಅದಕ್ಕೆ ವಾಯ್ಸ್ ಸ್ವಲ್ಪ ಹಂಗಾಗಿದೆ ಅಷ್ಟೇ. ನಿಜಪ್ಪ, KFC ಹೋಗಿದ್ಲು. KFC ಹೋಗಿರ್ಲಿಲ್ವಾ ಮೋನಿಕಾ? ಏನಕ್ಕೆ ಮತ್ತೆ ನಗ್ತಿದ್ದೀರಾ? ಅಲ್ಲ ಇವ್ರನ್ನ ನೋಡಿ ಇವ್ರೇ ನಗ್ತಿದ್ದಾರೆ. ಹೆಂಗಿದ್ದಾರೆ ನಮ್ಮ ಸುಮಂತ್ ಅವರು? ಓಕೆನಾ ನಿಮ್ಗೆ? ಯಾವ ತರ? ಊದುಬತ್ತಿ ಕಡ್ಡಿ. ಸರಿಯಾಗಿದ್ದೀರಾ ಇಬ್ರು ಜೋಡಿ. ಹುಷಾರಮ್ಮ, ಅದು ಕಾಫಿ ಎಲ್ಲ ನೀರು ನಿಧಾನ ಕುಡೀರಿ. ಮೀಸೆ ಹೋಗ್ತಾ ಇದೆ. ನೀವು ನಿಮ್ಮ ಹುಡುಗನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟ ಆದ್ರ? ಇಲ್ಲ. ಇಷ್ಟ ಆಗಿಲ್ವಾ? ರಿಜೆಕ್ಟಾ? ಈ ತರ ಆಲ್ರೆಡಿ 100 ಜನ ಇದಾರ ನಿಮ್ಮ ಹಿಸ್ಟ್ರಿಯಲ್ಲಿ? ಇದರಿಂದ ಚಂದ ತುಂಬಾ ಜನ ಇದ್ದಾರೆ. ಮದ್ವೆನೇ ಆಗಿಲ್ಲ, ಅರ್ಶಿನ ಹಚ್ಕೊಂಡಿದ್ದಾಳೆ. ಏನ್ ನನ್ ಹುಡುಗಿ ಈ ತರನ? ಹುಡುಗಿರು ಅರ್ಶನ ಹಚ್ಕೊಳ್ಳೋದು ಮದ್ವೆ ಆದ್ಮೇಲೆನಾ? ಹೌದು, ಇವತ್ತು ಮದ್ವೆ ಹುಡುಗ ನೋಡಕ್ ಬಂದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳಿಗೆ 3 ಜನ ಆಲ್ರೆಡಿ ಮದ್ವೆ ಆಗಿ ಡೈವರ್ಸ್ ಕೊಟ್ಟಿರೋದು ಇವಳಿಗೆ. ಬೇರೆ ಹುಡುಗರೆಲ್ಲ ನೋಡ್ಕೊಳ್ತಾರಲ್ವಾ? ಹುಡುಗಿಗೆ ರೆಸ್ಪೆಕ್ಟ್ ಇಲ್ವಾ? ಡ್ಯಾನ್ಸ್ ಆಡ್ಬೇಕು. ಇಷ್ಟನೇ ಆಗಿಲ್ಲ, ಹೆಂಗ್ ಡ್ಯಾನ್ಸ್ ಆಡ್ತಾರೆ? ಇಷ್ಟ ಆಗಿದ್ರೆ ಡ್ಯಾನ್ಸ್ ಆಡ್ತಾ ಇದ್ರು. ಹೆಂಗಾದ್ರೂ ಸ್ವಲ್ಪ ಕನ್ವಿನ್ಸ್ ಮಾಡಿ ಒಪ್ಕೋ ಮೋನಿಕಾ ಅಂತ.
ಅಲ್ವಾ? ಏನಂತೆ ಏನ್ ಹೇಳ ಅವನು? ವಾಯ್ಸ್ ಸರಿ ಇಲ್ಲ, ಸ್ವಲ್ಪ ಮೋನಿಕಂದು ಅಡ್ಜಸ್ಟ್ ಮಾಡ್ಕೋಬೇಕು. ಹಾ ಸರಿನಾ? ಹಾ ಕುತ್ತಿಗೆ ಏನಾಗಿದೆ? ಕುತ್ತಿಗೆ ಏನಾಗಿಲ್ಲ. ಎಲ್ಲ ಮೋನಿಕನ್ ನೋಡೋರು ನಗು ಬರ್ತಿದ್ಯಾ ನಿಮ್ಗೆ? ಎಲ್ಲ ಏನೋ ಚೇಂಜಸ್ ಆಗಿದೆ. ಹೌದಾ? ಒಂದ್ಸಲಿ ನೋಡಿ ಟೆಸ್ಟ್ ಮಾಡಿ. ಇದು ಏನಿದು? ಸ್ಟ್ರೀಟ್ ಲೈಟ್. ಏನದು? ಸ್ಟ್ರೀಟ್ ಲೈಟಾ? ಹೇಳ್ಬಿಟ್ಟಾಗಿ ಇಲ್ಲಾಂದ್ರೆ ನಕ್ಬಿಟ್ಟು ಹೇಳಿ. ಸ್ಟ್ರೀಟ್ ಲೈಟ್ ನೋಡಿ, ಇದು ಸ್ಟ್ರೀಟ್ ಲೈಟ್ ಅಂತೆ. ಅಂದ್ರೆ ಮೋನಿಕಾ ಬರ್ತಿದ್ದಾಳೆ ಅಂತ ಗೊತ್ತಾಗ್ಲಿ ಅಂತ. ಇದು ವೈಟ್ ಸಿಗ್ನಲ್ ಬರುತ್ತೆ ಮೋನಿಕಾ. ನಿಮ್ಮ ಹತ್ರನೂ ಇದೆಯಲ್ಲ ರೆಡ್ ಲೈಟ್? ರೆಡ್ ಲೈಟ್ ಐತೆ. ಇಬ್ರು ಜಗಳ ಸಾಕು ಡ್ಯಾನ್ಸ್ ಆಡಿಲ್ಲ. ಹಾ ಮುಸ್ತಾಸ್ ಸಮೇತ ಇಲ್ಲ ನೋಡಿ. ಏನ್ ಹೇಳ್ತಾರೋ ನನಗೆ ಅರ್ಥನೇ ಆಯ್ತಾ ಇಲ್ಲ. ಎಂತ ಸರಿಲ್ಲ. ಅಯ್ಯೋ ಮೀಸೆ. ಅಂದ್ರೆ ಅವ್ನ ವಾಯ್ಸ್ ಇಂದ ಅರ್ಥ ಆಯ್ತಲ್ಲ ನಂಗೆ. ಅವನು ಫುಲ್ ರೆಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಕ್ಕಿ ನಕ್ಕಿ. ಆಟಿಕಲ್ ಅಂತ ಬರ್ತಾರೆ. ಇವ್ರು ನೋಡ್ಲಿಕ್ಕೆ ರೋಡ್ ಸೈಡ್ ಗುಂಡ ತರ ಇದ್ದಾರೆ. ರೋಡ್ ಸೈಡ್ ಹೊಂಡ ಡಾನಿಗೆ ನಿಮ್ ಕಡೆ ಹುಂಡ ಅಂತೀರಾ? ಗುಂಡ. ಗುಂಡ. ನನ್ನ ಹುಡುಗಿಗೆ ಕನ್ನಡ ಬರಲ್ಲ. ಕನ್ನಡ ಬರಲ್ಲ? ನೋ, ಆಲ್ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲೇ ಲವ್ ಮಾಡಿದ್ದ ನೀವಿಬ್ರು ಆನ್ಲೈನ್ ಅಲ್ಲಿ? ಅದಕ್ಕೆ ಹೇಳಿದ್ದು ಆನ್ಲೈನ್ ಅಲ್ಲೆಲ್ಲ ಲವ್ ಮಾಡಬೇಡಿ. ಫೇಸ್ಬುಕ್ ಅಲ್ಲಿ ಜಸ್ಟ್ ಹಾಯ್ ಅಂತ ಕಳಿಸಿದ್ದೆ, ಅಲ್ಲಿಂದ ಬಂತು ಹೆಲೋ ಡಿಯರ್ ಬೇಬಿ. ನಾನು ಫೇಸ್ಬುಕ್ ಯೂಸ್ ಮಾಡೋದಿಲ್ಲ. ಅದು ಯೂಸ್ ಅಲ್ಲ, ಯೂಸ್. ಅವ್ರೇನ್ ಊಸ್ ಅಂದ್ರ? ಯೂಸೇ ಅಂದಿದ್ದು. ನೋಡಿ, ಬೇರೆ ಬೇರೆ ಹುಡುಗಿಗೆ ಮೆಸೇಜ್ ಮಾಡಿ ಡ್ಯಾನ್ಸ್ ಮಾಡೆ. ಮೋನಿಕಾ ನೋಡಿ, ಬೇರೆ ಬೇರೆ ಹುಡುಗಿಗೆ ಮೆಸೇಜ್ ಮಾಡುದು ಇವರು. ಬಾ ಹೊರಗೆ ಸ್ವಲ್ಪ ಮಾತಾಡ್ಲಿಕ್ಕಿದ. ಬಾ ಚಿನಿ ಬಾರೆ. ಚಿನಿ ಬಾ ಹೋಗೋ. ಎಲ್ಲಿಗೆ ಹೋಗ್ತಾ ಇದಾರೆ ಇಬ್ರು? ಚಿನಿ ಯಾಕೆ ಹುಡುಗಿತ ನಡೆಯಲ್ಲ? ಯಾರು ಇವ್ರಿಬ್ರು ನಿಜವಾಗ್ಲೂ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಅಲ್ವಾ? ಹ್ಞೂ ನಿಜವಾಗ್ಲೂ ಒಂದು ಪಾತ್ರ ಕೊಟ್ಟು ಅದ್ರೊಳಗೆ ಹೋಗ್ಬಿಟ್ಟಿದ್ದಾರೆ. ಚೇಂಜೇ ಆಗ್ತಾ ಇಲ್ಲ ಇಬ್ರು. ನೋಡಿ, ನಡೆಯೋದು ಅವನಷ್ಟೇ ಹುಡುಗಿ ತರ ನಡೀತಾ ಇದ್ದಾನೆ. ಇಬ್ರು ಒಂದೇ ಕಡೆ ಡ್ಯಾಶ್ ಹೊಡ್ಕೋತಾ ಇದಾರೆ. ಡ್ಯಾನ್ಸ್ ಮಾಡಿ. ನನಗೆ ನನ್ನ ಹುಡುಗಿ ನೋಡಕ್ ಆಗ್ತಿಲ್ಲ, ಎರಡು ಕಣ್ಣು ಸಾಕಾಗ್ತಿಲ್ಲ. ಬಾರೆ ಬಾರೆ ಸ್ವಲ್ಪ ರೆಡ್ ಆಗಿದ್ದಾಳೆ ಅಷ್ಟೇ, ಮೇಕಪ್ ಮಾಡ್ಕೊಂಡು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಮ್ಮ ಮದುವೆ ಸೆಟ್ ಆಯ್ತೀಗ, ಬೇಗ ಬಾ. ಗಟ್ಟಿ ಬಯಲ. ಹುಡುಗಿ ಸ್ವಲ್ಪ ಹುಡುಗನ್ ತರ ಆಡ್ತಾ ಇದ್ದಾಳೆ, ಈ ಹುಡುಗ ಸ್ವಲ್ಪ ಹುಡುಗಿ ತರಾನೇ ಆಡ್ತಾ ಇದ್ದಾರೆ. ಶೇರ್ ಮಾಡ್ಕೊಳ್ಬೇಕಲ್ಲ. ನಾನೇ ನೀನಂತೆ ನೀನಂತೆ ನೀನೇ. ಬಾಡಿ ಎಲ್ಲ ಆತರ ಟಚ್ ಮಾಡಬಾರ್ದು ಮದ್ವೆ ಹಾಕಿನ ಮುಂಚೆ. ಮತ್ತೆ ಯಾಕೆ ಇವ್ರ ಜೊತೆ ಡ್ಯಾನ್ಸ್ ಮಾಡಿದ್ ನೀವು? ಅದು ಬೇರೆ ಗೊತ್ತೇ ಮಾಡಿದ್ದಾರೆ. ಅದಕ್ಕೆ ಇವಾಗ ಸಿಂಗಲ್ ಡ್ಯಾನ್ಸ್ ಆಡ್ಸೋಣ. ಸಿಂಗಲ್ ಡ್ಯಾನ್ಸ್, ಸೋಲೋ ಡ್ಯಾನ್ಸ್. ನೀನು ಹಾಡು ಹಾಡು. ಯಾವ ಸಾಂಗ್? ಯಾವ್ದಾದ್ರೂ ಹಾಡ್ಕೊಂಡು ಆಡ್ಬೇಕು. ಮೋನಿಕಾ ನನ್ ಬೇಬಿ ಡ್ಯಾನ್ಸ್ ಮಾಡ್ತಾಳೆ, ಡಾನ್ಸರ್ ಅವಳು. ಮೋನಿಕಾ ಮೋನಿಕಾ ಸಾಂಗ್ ಹೇಳ. ಏಯ್ ಕಿತ್ತಾಡಂಗಿಲ್ಲ, ಮದ್ವೆಗಿನ ಮುಂಚೆ ಕಿತ್ತಾಡಂಗಿಲ್ಲ. ನೀನ್ ಸಾಂಗ್ ಹಾಡು, ಮೋನಿಕಾ ಡ್ಯಾನ್ಸ್ ಆಡ್ತಾಳೆ. ತಿಗಿಡ್ದವ್ ಏಯ್ ಕಾಲೇನ್ ಅಷ್ಟೇ ಅಗಲ ಹೋಗ್ತಾ ಇದೆ. ಕಾಣ್ಸ್ ಆಯ್ತು ಆಲ್ರೆಡಿ. ಚೆನ್ನಾಗಿತ್ತು ಆಕ್ಚುಲಿ. ಭರತನಾಟ್ಯಂ ಚೆನ್ನಾಗಿತ್ತು, ಬಟ್ ತಿಗಿಡ್ದವ್ ಬಂದಿದ್ದು ಚೆನ್ನಾಗಿರ್ಲಿಲ್ಲ. ಏಯ್ ಆತರ ಕುತ್ಕೊಂಡೆಲ್ಲ ಆತರ ನೋಡ್ಬಾರ್ದು. ಮುಖ ನೋಡಿ ಅಂತ ಹೇಳಿದ್ದು, ಡ್ಯಾನ್ಸ್ ನೋಡಿ ಅಂತ ಹೇಳಿದ್ದು. ಅದು ಮಿಸ್ ಆಗ ಆತರ ಆಗೋದು ಸಹಜ ಅಲ್ವಾ? ನೀವು ಹುಡುಗ ತಾನೆ, ನೀವ್ ಯಾಕೆ ನೋಡಿದ್ದು? ನಾನ್ ನೋಡ್ದೆ ಬಟ್ ಹೇಳಿಲ್ಲ. ನೀವೇನು ನೋಡ್ಬಿಟ್ಟು ಹೇಳ್ತಾ ಇದ್ದೀರಾ ತಾನೆ? ಒಂದ್ ಹುಡುಗಿನ ಅಸಹ್ಯವಾಗಿ ನೋಡೋದು ಕ್ಯಾರೆಕ್ಟರ್. ಇಂಥ ಹುಡುಗ ಬೇಕಾ ನಿಂಗೆ?
ಸ್ವಲ್ಪ ಲಿಪ್ಸ್ಟಿಕ್ ಜಾರಿದೆ ನೋಡಿ. ಅಲ್ಲಿ ಮೇಲೆ ಜಾರಿದೆ ನೋಡಿ, ಇಲ್ಲಿ ಅಲ್ಲಿ ಈ ಮಾಡಿ ಈ ಮಾಡಿ ಅಂದ್ರೆ ಈ ಮೋನಿಕಾ ನಕ್ಸು ಸಾಕು. ಹೌದು, ಶೇವಿಂಗ್ ಮಾಡ್ಬಿಟ್ರೆ ನಿಜ ಹುಡುಗ ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ. ಮೋನಿಕಾನ ಅಮ್ಮನಿಗೆ ಇವಾಗ ಇದು ನೋಡಿ ಫುಲ್ ಖುಷಿ ಆಗ್ಬೋದು. ಯಾಕಂತಂದ್ರೆ ಅವ್ರ ಪದ್ಮ ಆಂಟಿ ಇದಾರಲ್ವಾ, ಇವನ ನೋಡಿದ ತಕ್ಷಣ ಓ ನಂಗೆ ಇನ್ನೊಂದು ಹುಡುಗಿ ಹೆಣ್ಣು ಮಗು ಕೂಡ ಇದ್ದಾಳೆ ಅಂತ ಖುಷಿ ಆಗ್ತಾರೆ. ಅವ್ರ ಅಮ್ಮಂಗೆ ಹೆಣ್ಮಗು ಆಗೋದು ಇಷ್ಟ ಆಯ್ತಂತ. ಇಷ್ಟ ಅವರಿಗೆ, ಇಬ್ರು ಗಂಡು ಮಕ್ಳು ಅಲ್ವಾ, ಹೆಣ್ಣು ಮಗು ಆಗಿದ್ರೆ ಇವಾಗ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಏನಕ್ಕೆ ಹೇಳಿ, ಇರೋ ಹುಡುಗನ್ ಈ ತರ ರೆಡಿ ಮಾಡಿದ್ರೆ ಯಾರು ಮದ್ವೆ ಆಗ್ತಾರೆ ಅಂತ ಅಲ್ವಾ. ಪಾಪ ಈ ತರ ರೆಡಿ ಮಾಡಿ ಕೂರ್ಸಿದ್ದಾರೆ. ಪಾಪ ಇವಾಗ ನಿಮ್ಮಮ್ಮ ವ್ಲಾಗ್ ನೋಡ್ತಿರ್ತಾರಲ್ವಾ, ಏನಿದು ಹೆಣ್ಣು ಹುಟ್ಟಿದ್ದ ಗಂಡು ಹುಟ್ಟಿದ್ದ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿರಲ್ವಾ. ನಮ್ ಧನ್ಯ ಅವ್ರನ್ನ ನೋಡಿದ್ರೆ ಪಕ್ಕ ಆತರ ಎಲ್ಲ ಮಾಡ್ಬಾರ್ದು. ಮದ್ವೆಗಿನ ಮುಂಚೆ ಲವ್ ಮ್ಯಾರೇಜ್ ಅನ್ಬಿಟ್ಟು ಹೆಂಗ್ ಬೇಕಾದ್ರೆ ಆಡ್ಬೋದು ಅನ್ಕೊಂಡಿದ್ದೀರಾ? ನನ್ನ ಹುಡುಗಿ ನಾನೇನಕ್ಕಾಗ್ಲಿ, ನನ್ಗ ಆಲ್ರೆಡಿ ಇನ್ನೊಂದು ಮೇಕಪ್ ಆರ್ಟಿಸ್ಟ್ ಇಲ್ಲಿ ಕಾಯ್ತಾ ಇದಾರೆ. ಇಲ್ಲಿ ನೋಡಿ ನಾಚ್ಕೋತಾ ಇದಾರೆ. ಮದುವೆ ಮಾಡಿಸೋದು ಇವ್ರು ಸ್ವಲ್ಪ ಜಪಾನ್ ಚೈನಾದವ್ರ ತರ ಇಲ್ವಾ? ಸ್ವಲ್ಪ ತಲೆಲ್ಲ ಹೊಟ್ಟೆ ಆಗಿದೆ. ಸೊ ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಈ ವ್ಲಾಗ್ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರೋದು. ಹೌದು, ಇವ್ನು ನನ್ನ ತಮ್ಮನೇ, ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ, ಜಸ್ಟ್ ಆಕ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ನಾವು ಮಾಡಿದಷ್ಟೇ. ಎಲ್ಲರಿಗೂ ಫನ್ನಿಯಾಗಿ ವಿಡಿಯೋ ಬೇಕಂತ ಎಲ್ಲರೂ ಮುಂಚೆಯಿಂದ ಕೇಳ್ತಿದ್ರಿ, ಅದಕ್ಕೋಸ್ಕರ ಇವತ್ತೊಂದ್ಸಲ ನಾವು ಟ್ರೈ ಮಾಡಿದಷ್ಟೇ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬೈ ಬಾಯ್. ಮೋನಿಕಾ ಸೂಪರ್ ಮೋನಿಕಾ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ